ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ, ಹಾರ್ಟ್ ಅಟ್ಯಾಕ್ ಆದಾಗ ಯಾವುದು ಪ್ರಥಮ ಚಿಕಿತ್ಸೆ, ಹಾರ್ಟ್ ಅಟ್ಯಾಕ್ ಯಾವ ಕಾರಣಕ್ಕೆ ಬರುತ್ತೆ, ಯಾವ ರೀತಿ ನಾವು ಚಿಕಿತ್ಸೆಯನ್ನು ಪಡ್ಕೋಬೇಕು, ಹಾರ್ಟ್ ಅಟ್ಯಾಕ್ ಆದವರು ಯಾವ ರೀತಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು, ಹಾಗೆ ಫಾಸ್ಟ್ ಫುಡ್ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಗುಟ್ಕಾ ತಿಂದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಹಾಗೆ ಹೆವಿ ಡ್ರಿಂಕ್ಸ್ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಇವೆಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿದ್ದಾವ. ಹಾಗಾದರೆ ಹಾಗಾದರೆ ಈ ವಿಡಿಯೋವನ್ನು ನೋಡೋಣ, ಹಾರ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಇರುವಂಥ ಅತಿಥಿಗಳು ಡಾಕ್ಟರ್ ಎಸ್ ಪರಮೇಶ್ವರ್ ಸರ್ ಅವರು. ಇವರು HOD ಆಫ್ ಕಾರ್ಡಿಯಾಲಜಿ ಆ್ಯಂಡ್ ಸ್ಪೆಷಲ್ ಆಫೀಸರ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಸಿಮ್ಸ್ ಶಿವಮೊಗ್ಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ನಾವು ಹೃದಯದ ಬಗ್ಗೆ ಹಾಗೂ ಕಾರ್ಡಿಯಾಲಜಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಕಾರಣಗಳು ಏನು ಮತ್ತು ಯಾವ ರೀತಿ ಪ್ರಿಕಾಷನ್ ಆಗಿ ನಾವು ಇದ್ದರೆ ಹಾರ್ಟ್ ಅಟ್ಯಾಕಿಂದ ದೂರ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಈಶ್ವರ್ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ನಾವು ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ಹೃದಯದ ಬಗ್ಗೆ, ಅನಾಟಮಿ ಬಗ್ಗೆ ತಿಳ್ಕೊಂಡು ಆಮೇಲೆ ವಿಷಯಕ್ಕೆ ಹೋಗೋದು ಒಳ್ಳೆಯದು ಅಂಥೇಳಿ ಅನಿಸುತ್ತೆ ಸರ್. ಅನಾಟಮಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಈ ಹೃದಯದ ಅನಾಟಮಿ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಈಗ ಹೃದಯ ನಮ್ಮ ದೇಹದ ಒಂದು ದೇಹಕ್ಕೆ ಒಂದು ಎಂಜಿನ್ ಇದ್ದಂಗೆ. ಈಗ ನಾವು ಬೈಕು, ಕಾರು ಅಥವಾ ರೈಲ್ವೆಗೆ ಇಂಜಿನ್ ಇರುತ್ತೆ, ಅದೇ ರೀತಿ ಈ ಹೃದಯ ನಮ್ಮ ದೇಹಕ್ಕೆ ಒಂದು ಇಂಜಿನ್ ಇದ್ದಂಗೆ. ಇದು ಯಾವಾಗಲೂ ಇಂಜಿನ್ ಕೆಲಸ ಮಾಡ್ತಿರುತ್ತೆ. ಈಗ ಏನಂದರೆ ಬೈಕು, ಕಾರಿನ ಇಂಜಿನ್ ಬೇಕಾದ್ರೆ ಆಫ್ ಮಾಡ್ಬೋದು, ಅದೇ ಹೃದಯದ ಇಂಜಿನ್ ಆಫ್ ಮಾಡೋಕ್ಕಲ್ಲ, ಆಫ್ ಮಾಡಿದ್ರೆ ಜೀವ ಹೋಗ್ಬಿಡುತ್ತೆ. ಹಾಗೆ ಸೊ ಈ ನಮ್ಮ ಹೃದಯ ಎಷ್ಟಿರುತ್ತೆ ಅಂದರೆ ಒಂದು ಮುಷ್ಟಿ ಗಾತ್ರ ಇರುತ್ತೆ, ಬಲಗೈಯೋ ಎಡಗೈಯೋ ಮುಷ್ಟಿ ಗಾತ್ರದ ಇರುತ್ತೆ, ಮುಷ್ಟಿ ಗಾತ್ರ ಇರುತ್ತೆ ಇದು. ಸೊ ಇದು ಹೆಚ್ಚು ಕಡಿಮೆ 250ರಿಂದ 350 ಗ್ರಾಮ್ ತೂಕ ಇರುತ್ತೆ. ಮತ್ತು ಈ ಹೃದಯ ನಮಗೆ ನಾರ್ಮಲ್ ಆಗಿ ಪ್ರತಿ ಮಿನಿಟಿಗೆ 70ರಿಂದ 80 ಸಾರಿ ಬಡಿಯುತ್ತೆ. ಅಂದರೆ ನಾರ್ಮಲ್ ಮನುಷ್ಯ, ಆರೋಗ್ಯವಂತ ಮನುಷ್ಯನಿಗೆ 70ರಿಂದ 80, 100 ತನಕ ಹೋಗೋದು. ಇದು ನಾರ್ಮಲ್ ಬಡಿತ. ಸೊ ಒಂದು ಸರಾಸರಿ ಒಂದು ದಿವಸಕ್ಕೆ ನಮ್ಮ ಹೃದಯ 1 ಲಕ್ಷ ಸಾರಿ ಬಡಿಯುತ್ತೆ. ಅಷ್ಟು ಸಲ ಪಂಪ್ ಮಾಡುತ್ತೆ. ಹೌದು. ಮತ್ತು ಈ ಹೃದಯ ಪ್ರತಿ ದಿವಸಕ್ಕೆ 6000ರಿಂದ 8000 ಲೀಟ್ರನ್ನ ರಕ್ತವನ್ನು 6000-8000 ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತೆ, ಅಂದರೆ ಬೇರೆ ಬೇರೆ ಅಂಗಗಳು ಕಳಿಸುತ್ತೆ. ಸೊ ಈ ಹೃದಯ ಅಷ್ಟೊಂದು ಪಂಪ್ ಮಾಡಿರೋ ನೀರಲ್ಲಿ 95% ಹೊರಗಡೆ ಬೇರೆ ಬೇರೆ ಅಂಗಗಳು ಕೊಡುತ್ತೆ, 5% ಅಷ್ಟೇ ತಾನು ಉಪಯೋಗಿಸ್ಕೊಡುತ್ತೆ. ಸೊ ಇದು ಏನಂದರೆ ದಾನಶೂರ ಅಂಗ ಅಂತ ಹೇಳ್ಬೋದು. ಹೃದಯಕ್ಕೆ ಇನ್ನೊಂದು ಹೆಸರು ದಾನಶೂರ ಅಂಗ. ಯಾಕಂದರೆ 95% ಬ್ಲಡ್ಡನ್ನು ಬೇರೆ ಇದಕ್ಕೆ ಕೊಡುತ್ತೆ. ಮತ್ತು ಈ ಹೃದಯ ನಮಗೆ ಏನಾಗುತ್ತೆ, ಈಗ ನಮ್ಮ ರಕ್ತದಲ್ಲಿ 2 ಥರ ರಕ್ತ ಇರುತ್ತೆ. ಒಂದು ಯೂಸ್ ಮಾಡಿದ ರಕ್ತ ಅಂದರೆ ಕೆಟ್ಟ ರಕ್ತ ಅಂತೀವಿ, ಇನ್ನೊಂದು ಆಕ್ಸಿನೇಟೆಡ್ ಬ್ಲಡ್. ಸೊ ದಿಸ್ ಯೂಸ್ ಮಾಡಿದ ರಕ್ತ ಅಂದರೆ ನಮ್ಮ ಬೇರೆ ಬೇರೆ ಆರ್ಗಾನ್ ಇರುತ್ತಲ್ಲ, ಈಗ ನಮಗೆ ಲಿವರ್ ಆಗಿ, ಇಂಟೆಸ್ಟೈನು, ಸ್ಕಿನ್ನು, ಬ್ರೈನ್ ಎಲ್ಲ, ಅದು ರಕ್ತ ಯೂಸ್ ಮಾಡ್ಕೊಂಡು ಆಕ್ಸಿಜನ್ ಹೀರ್ಕೊಂಡು ಅದು ರಕ್ತ ವಾಪಸ್ ಬರುತ್ತೆ, ವೀನಸ್ ಬ್ಲಡ್ ಅಂತ ಕರಿತೀವಿ. ಅದು ಡಿಆಕ್ಸಿನೇಟೆಡ್ ಬ್ಲಡ್. ಅದು ರೈಟ್ ಸೈಡ್ ಹಾರ್ಟಿಗೆ ಬಂದು ಅಲ್ಲಿಂದ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಲ್ಲಿ ಶ್ವಾಸಕೋಶದಲ್ಲಿದ್ದ ಆಕ್ಸಿಜನ್. ಸೊ ಇದು ಹೇಳಿದ್ರೆ ದಾನಶೂರ ಅಂಗ ಇದ್ದಂಗೆ ಇದು ಹೃದಯದ ಬಗ್ಗೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಸರ್. ಯಾಕೆಂದರೆ ಎಲ್ಲಿ ನೋಡಿದರೂ ಅದರಲ್ಲೂ ಈಗ ಮಿಡಲ್ ಏಜಿನವರೇ ಹಾರ್ಟ್ ಅಟ್ಯಾಕ್, 35, 40, 50 ವರ್ಷದೊಳಗಿನವರೇ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರ್. ಅಂದರೆ ಈಗ ಹಿಂದಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ತುಂಬ ರೇರ್ ಕೇಸು. ನಾವೇ ಚಿಕ್ಕವರಿದ್ದಾಗೆಲ್ಲ ಕೇಳಿದ ಪ್ರಕಾರ 70 ವರ್ಷ, 80 ವರ್ಷ, 90 ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಅಂದರೆ ಅದು ಕಾಮನ್ ಇಶ್ಯೂಸ್ ಆಗಿತ್ತು ಸರ್. ಆದರೆ ಈ ಕಾಮನ್ ಇಶ್ಯೂಸ್ ಅಂದರೆ ಯಂಗ್ಸ್ಟರ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಅದಕ್ಕೆ ಜನರಲ್ಲಾಗಿ ಯಾವ್ಯಾವ ಕಾರಣಗಳನ್ನು ಕೊಡ್ಬೋದು ಸರ್? ಅದೇ ಈಗ ನಾವು ಮೇಡಮ್ ಏನಂತೇವೆ, ಈಗ ಮಧ್ಯವಯಸ್ಕರು, ಯಂಗ್ ಏಜರ್ ಅಂತ ಕರೀತೀವಿ. ಈ ಯಂಗ್ ಏಜ್ ಅಂದರೆ ಏನು, 20-40 ಯಂಗ್ ಏಜ್ ಅಂತ ಹೇಳ್ತೀವಿ. ಮಧ್ಯವಯಸ್ಕರು 40-60 ಅಂತೀವಿ, ವಯಸ್ಕರು 40 ಮೇಲೆ ಅಂತೀವಿ. ಈಗ ನೀವು ಹೇಳಿದಂಗೆ ಮೇಡಮ್ ಇತ್ತಿತ್ತಾಗ ಏನಾಗ್ತಿದೆ ಅಂದರೆ ಈ ಮಧ್ಯ ಮತ್ತು ಯಂಗ್ ಅಂದರೆ ಮಧ್ಯವಯಸ್ಕರು ಮತ್ತು ಯಂಗ್ ಏಜಲ್ಲಿ ಅಂದರೆ 30-50 ವರ್ಷದಲ್ಲಿ ಇತ್ತಿದ್ದಾಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಇದೆ. ಇತ್ತಿತ್ತಾಗ ಅಂತಲೇ ಅಲ್ಲ. ಸೊ ನಾವು ಹಿಂದ್ಗಡೆ ಎಲ್ಲ ನೋಡಿದ್ರೆ 10-15 ವರ್ಷದಿಂದ ಜಾಸ್ತಿ ಆಗ್ತಿದೆ. ಅದಕ್ಕೆ ಮಲ್ಟಿ ಫ್ಯಾಕ್ಟರ್ಲ್ ಅಂತ ಕರಿತೀವಿ. ನಾನಾ ಕಾರಣಗಳಿರುತ್ತೆ. ಒಂದೊಂದೇ ಕಾರಣ ಅಂತ ಹೇಳಿದ್ರೆ ಈ ಬದಲಾದ ಜೀವನ ಶೈಲಿ, ಕಾಮನ್ ಆಗಿ ಹೇಳ್ತೀನಿ ನಾನು, ಜೀವನ ಶೈಲಿ ಬದಲಾಗಿ ಏನಾಗಿದೆ, ಒತ್ತಡ ಜೀವನ, ಸ್ಟ್ರೆಸ್ ಒಂದು ಕಾರಣ. ಮತ್ತು ಒಬೆಸಿಟಿ, ತೂಕ ಜಾಸ್ತಿ ಇರೋದು. ಇನ್ನು ಮತ್ತೇನೆಂದರೆ ವ್ಯಾಯಾಮನೇ ಮಾಡಬೇಕು, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಕಳ್ತೀವಿ. ಈ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಏನೂ ಕೆಲಸ ಮಾಡದೆ ಕೂತ್ಕೊಂಡೇ ವರ್ಕ್ ಮಾಡೋದು. ಇತ್ತಿದ್ದ ಏನಾಗಿದೆ, 8 hours ಕಂಟಿನ್ಯೂಸ್ ಕೂತ್ಕೊಂಡು ವರ್ಕ್ ಮಾಡೋದು, ಅದು ಈಕ್ವಲ್ ಟು ಸ್ಮೋಕಿಂಗ್ ಅಂತ ಆ ಟೈಪ್.
ಓ ಲೇಜಿ ಬಾಡಿ ಒಂದು ಒನ್ ಆಫ್ ದ ಕಾಸ್ ಆಗುತ್ತೆ ಅದು ಅಂತ ಆಲ್ಮೋಸ್ಟ್ ಲೈಕ್ ಸ್ಮೋಕಿಂಗ್ ಅಂತ ಹೇಳಿ. Okay. ಸೊ ಫಿಸಿಕಲ್ ಇನ್ಆಕ್ಟಿವಿಟಿ ಸೆಂಟ್ರಿ ಲೈಫ್ ಅದು ಇಂಪಾರ್ಟೆಂಟು. ಹಾಂ ಸರ್. ಮತ್ತು ಹ್ಯಾಬಿಟ್ಸ್, ಈ ದುರಭ್ಯಾಸಗಳು, ಈಗ ಸ್ಮೋಕಿಂಗು, ತಂಬಾಕು ಉತ್ಪನ್ನಗಳು, ಮದ್ಯಪಾನ ಮತ್ತು ಈ ಮಾದಕ ವಸ್ತುಗಳು, ಅವು ಕಾರಣಗಳು. ಸೊ ಇನ್ನು ಮತ್ತೆ ನಾವು ತಿನ್ನೋ ಆಹಾರ, ಈಗ ಮೊದಲೆಲ್ಲ ಏನಿತ್ತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲ ಜಗಳವಿಲ್ಲ. ಜಗಳ ಇಲ್ಲ ಅಂತ. ಈಗ ನಮ್ಮ ಪೂರ್ವಜರು ಅಜ್ಜಿಗಳು ಏನು ಮಾಡ್ತಿದ್ರು, ಅವರು ನಿಯಮಿತವಾಗಿ ಊಟ ಮಾಡ್ತಿದ್ರು, ನ್ಯಾಚುರಲ್ ಫುಡ್ ಮನೆ ಬೆಳೆ ತಿಂತಿರು, ಅವ್ರು ಕೆಲಸ ಮಾಡ್ತಿದ್ರು, ನಿದ್ರೆ ಮಾಡ್ತಿದ್ರು, ಬೆಳಗ್ಗೆ ಹೇಳ್ತಿರು, ಇದು ಮಾಡ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿತ್ತು. ಓಕೆ. ಮತ್ತು ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ, ಮತ್ತು ಆಹಾರ ಪದ್ಧತಿ ನಿಯಮಿತ ಸರಿಯಾಗಿ ಆಹಾರ ಪದ್ಧತಿ ಇಲ್ಲ. ಅಂದರೆ ಬ್ಯಾಲೆನ್ಸ್ ಡಯಟ್ ಇಲ್ಲ. ನಾವು ರೈಸೇ ಜಾಸ್ತಿ ತಿನ್ನೋದು, ಮೈದಾನೇ ಜಾಸ್ತಿ ತಿನ್ನೋದು. ಈಗ ಹಳೆ ಪದ್ಧತಿ ಅಂತ ಕಾಳು ಈ ರೈಸಿನ ಜೊತೆಗೆ ತರಕಾರಿ, ಫೈಬರ್ ಡಯಟು, ಅದರಲ್ಲಿ ಈ ಫ್ರೂಟ್ಸ್, ಕೆಮಿಕಲ್ ಯುಕ್ತ ಆಹಾರ. ಇವಾಗ ನಾವು ಈಗ ಬೆಳೆಯ ವೆಜಿಟೇಬಲ್ಸ್ ಕೆಮಿಕಲ್ ಇರುತ್ತೆ. ಹಾಗೆ ಸೊ ಫುಡ್ ಹ್ಯಾಬಿಟ್ಸ್, ಜಂಕ್ ಫುಡ್ಡು, ಪ್ಯಾಕೆಡ್ ಫುಡ್ಡು, ಫ್ರೈಡ್ ಫುಡ್ಡು. ಸೊ ಆಹಾರ ಪದ್ಧತಿ ಸರಿ ಇಲ್ಲ, ಸಮತೋಲನ ಆಹಾರ ಇಲ್ಲ. ಜಂಕ್ ಫುಡ್, ಈ ಫಾಸ್ಟ್ ಫುಡ್ ತಿಂತೀವಿ. ಫಾಸ್ಟ್ ಫುಡ್ ತಿನ್ನೋದ್ರಿಂದ ನಮ್ಮ ಲೈಫ್ ಫಾಸ್ಟಾಗಿ ಹಾಳಾಗ್ತದೆ. ಫಾಸ್ಟ್ ಫುಡ್ ವಿಲ್ ಟೇಕ್ ಅವರ್ ಲೈಫ್ ಫಾಸ್ಟ್ ಅಂತ. ಅಂದ್ರೆ ಫಾಸ್ಟ್ ಫುಡ್ ಇಂದ ಟೇಸ್ಟ್ ಅನ್ನ ನಾವು ಹುಡ್ಕೊಂಡು ಹೋಗ್ತೀವಿ. ಫಾಸ್ಟ್ ಫುಡ್ಗೆ ಟೇಸ್ಟ್ನ ಆ್ಯಡ್ ಮಾಡ್ತಾರೆ. ಟೇಸ್ಟ್ ಅದು ಕೆಮಿಕಲ್, ಇಟ್ ಹ್ಯಾಸ್ ಅಡ್ವರ್ಸ್ ಎಫೆಕ್ಟ್ ಇರುತ್ತೆ. ಓಕೆ ಓಕೆ. ಅಂದ್ರೆ ಟೇಸ್ಟಿಂಗ್ ಪೌಡರ್ಗಳನ್ನೆಲ್ಲ MSG ಅಂತ ಪೌಡರ್ ಯೂಸ್ ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ, ಫ್ರೋಜನ್ ಫುಡ್ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಓಕೆ. ಜೊತೆ ಮತ್ತು ಈಗ ಸ್ಟ್ರೆಸ್ ಜೊತೆಗೆ ನಿದ್ರಾಹೀನತೆ. ಈಗ ನಾವು ಏನು ಮಾಡ್ತೀವಿ, ಒಂದು 6 ರಿಂದ 8 ತಾಸು ನಿದ್ರೆ ಮಾಡಬೇಕು. ಈ ನಿದ್ರೆ ಸರಿಯಾಗಿಲ್ಲ ಅಂದರೆ ಇವೆಲ್ಲ ಸರಿ. ಯಾವ ಒತ್ತಡ ಸರಿಯಾಗಿಲ್ಲ, ನಿದ್ರೆ ಸರಿಯಾಗಿಲ್ಲ ಅಂದರೆ ಇದನ್ನು ಎಂಡೋಜಿನಿಯಸ್ ಅಂತ ಕರಿತೀವಿ ನಾವು. ಸೊ ಏನಂದರೆ ಇದಕ್ಕೆ ನಾವೇ ಕಾರಣ. ನಾವು ಸ್ಟ್ರೆಸ್ ನಾವೇ ಮಾಡ್ಕೊತೀವಿ. ಸ್ಟ್ರೆಸ್ ಮಾಡಿ ನಿದ್ರೆ ಬರಲ್ಲ, ನಿದ್ರೆ ಬರೋ BP ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲ್ಲಿ ರಕ್ತನಾಳಗಳ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸ್ಟ್ರೆಸ್ಸು ಒಂದು ಮೇಜರ್ ಕಾರಣ, ಜೊತೆಗೆ ನಮ್ಮ ಫುಡ್ ಸ್ಟೈಲು ಮತ್ತು ಲೈಫ್ ಸ್ಟೈಲು ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತ ಹೇಳ್ತೀವಿ. ಹೌದೌದು. ಈಗ ಬದಲಾವಣೆ. ಈಗಂದರೆ ಇದು ಇನ್ನೊಂದು ಏನಾಗಿದೆ ಅಂದರೆ, ನಾವು ಮೊದಲೆಲ್ಲ 10-15 ವರ್ಷದಿಂದ ಇಷ್ಟೊಂದು ನಾವು ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಇವೆಲ್ಲ ಇರಲಿಲ್ಲ. ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ. ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ಮತ್ತು ಮಾಧ್ಯಮ ಎಲ್ಲ ಇದರಿಂದ ಈಗ ಅವೇರ್ನೆಸ್ ಜನರಿಗೆ ಜಾಸ್ತಿ ಗೊತ್ತಾಗ್ತಿದೆ, ಎಲ್ಲರಿಗೂ ರೀಚ್ ಆಗ್ತಿದೆ. ಜೊತೆಗೆ ಇನ್ನೊಂದು ಹೆಲ್ತ್ ಕೇರ್ ಸಿಸ್ಟಮು ಡೆವಲಪ್ ಆಗಿದೆ. ಈಗ ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಆದರೆ ಈಗ 2000ಕ್ಕಿಂತ ಹಾರ್ಟ್ ಅಟ್ಯಾಕ್ ಮುಗಿತು ಆಗಿತ್ತು. ಈಗೇನು ಹಾರ್ಟ್ ಅಟ್ಯಾಕ್ ಆದರೆ ಹಳ್ಳಿಲಿಂದ ತಾಲೂಕು ಹಾಸ್ಪಿಟಲ್ ಎಲ್ಲ ಕಡೆ ECG ಇದೆ, ಎಕೋ ಇದೆ, TMT ಇದೆ, ಬ್ಲಡ್ ಟೆಸ್ಟ್ ಇದೆ. ಅಂದರೆ ಹಾರ್ಟ್ ಅಟ್ಯಾಕ್ ಡಿಟೆಕ್ಟ್ ಮಾಡ್ತಾರೆ. ಸೊ ಡಿಟೆಕ್ಷನ್ ಆಗಿದೆ ಅಂದರೆ ಹಾಸ್ಪಿಟಲ್ ರೀಚ್ ಆಗಿದ್ರೆ ಬೇಗ ಟ್ರೀಟ್ಮೆಂಟ್ ಆಗುತ್ತೆ. ಮತ್ತು ಡಿಟೆಕ್ಷನ್ ಆಗ್ತಿಲ್ಲ. ಒಂದು ECG ಮಾಡಲಿಕ್ಕೆ ನಾವು ಸಣ್ಣದಾಗೆಲ್ಲ ಹೋಗ್ತಿತ್ತು, ಡಿಸ್ಟಿಕ್ ಹಾಸ್ಪಿಟಲ್ ಬರಬೇಕಿತ್ತು, ತಾಲೂಕು ಹಾಸ್ಪಿಟಲ್ ಮಿನಿಮಮ್ ಒಂದು 100 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಅಲ್ಲಿವರೆಗೂ ಆಯುಷ್ಯ ಇದ್ದವ್ರು ಬದುಕ್ತಾರೆ. ಈಗ ಸರ್ಕಾರನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಆ ಥರ. ಹೌದು. ಈಗ ನಮ್ಮ ಸರ್ಕಾರ ಏನು ಮಾಡಿದಂದರೆ 2024 ಮಾರ್ಚಿಂದ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಮಾಡಿದ್ದಾರೆ. ಒಳ್ಳೆ ಸ್ಕೀಮ್. ಆ ಸ್ಕೀಮಲ್ಲಿ ಏನಂದರೆ, ಪೇಷಂಟು ಹಾರ್ಟ್ ಅಟ್ಯಾಕ್ ಆದರೆ ತಕ್ಷಣ ತಾಲೂಕು ಹಾಸ್ಪಿಟ್ಲ್ ಕರ್ಕೊಂಡವರು. ಈಗ ನಮ್ಮ ಹಬ್ ಆ್ಯಂಡ್ ಸ್ಪೋಕ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಅಂದರೆ ಸೆಂಟರ್ಸ್, ನಮ್ಮ ಸರ್ಕಾರ ಹಬ್ ಆ್ಯಂಡ್ ಸ್ಪೋಕ್ ಅಂತ ಒಂದು 80 ರಿಂದ 100 ತಾಲೂಕು ಹಾಸ್ಪಿಟಲ್ ನಮ್ಮ ಸ್ಟೇಟಲ್ಲಿ ಮಾಡಿದ್ದಾರೆ. ಜೊತೆ ಸೂಪರ್ ಹಾಸ್ಪಿಟಲ್ ಟೈಅಪ್ ಮಾಡಿದ್ದಾರೆ. ಸೊ ಅವರಿಗೆ ಈಗ ತಾಲೂಕು ಹಾಸ್ಪಿಟಲ್ ಪೇಷಂಟು ಹೋದಾಗ ECG ಮಾಡಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಕರಗಿಸೋಂಥ ಇಂಜೆಕ್ಷನ್ ಟೆನೆಕ್ಟೆಪ್ಲೇಸ್ ಅಂತ ಕೊಡ್ತಾರೆ. ಇದು 20-25 ಸಾವಿರ ಇರುತ್ತೆ. ಅದು ಯಾವ ಸರ್ ಹೇಳ್ಬಿಡಿ? ಟೆನೆಕ್ಟೆಪ್ಲೇಸ್ ಅಂತ. ಅದು ರಕ್ತನಾಳ ಹೆಪ್ಪುಗಟ್ಟಿ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಆ ರಕ್ತ ಹೆಪ್ಪುಗಟ್ಟಿದ್ದನ್ನು ಅದು ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ ಕೊಡಬೇಕು. ಅದನ್ನು 6 ಅವರ್ಸ್ ಎಲ್ಲ ಕೊಟ್ಟರೆ, ಹಾರ್ಟ್ ಅಟ್ಯಾಕ್ 6 ಅವರ್ಸ್ ಕೊಟ್ಟರೆ ಬಾಡಿ ಒಳ್ಳೆಯದು. ಕೆಲವು ಸರಿ ಇನ್ನೂ ಎದೆ ನೋವಿದ್ರೆ 12 ಅವರ್ಸ್ ತನಕ ಕೊಡ್ಬೋದು. ಬೇಗ ಕೊಟ್ಟರೆ ಬೇಗ ರಕ್ತ ಹೆಪ್ಪುಗಟ್ಟೋದು ಬೇಗ ಓಪನ್ ಆಗುತ್ತೆ. ಕ್ಲಿಯರ್ ಆಗುತ್ತೆ. ಒಂದ್ಸರಿ ಕ್ಲಾಟ್ ಕ್ಲಿಯರ್ ಆದ್ರೆ ಪೇಷಂಟ್ BP ಇಂಪ್ರೂವ್ ಆಗುತ್ತೆ, ಚೆಸ್ಟ್ ಪೇನ್ ಕಡಿಮೆ ಆಗುತ್ತೆ. ಪೇಷಂಟ್ ಒಂದು ಸ್ಟೆಬಿಲೈಸ್ ಆದ ತಕ್ಷಣ ತಾಲೂಕು ಹಾಸ್ಪಿಟಲ್ನ ಜಿಲ್ಲಾ ಆಸ್ಪತ್ರೆಗೋ ಅಥವಾ ಮೆಡಿಕಲ್ ಕಾಲೇಜಿಗೋ ಅಥವಾ ಎಲ್ಲೆಲ್ಲಿ ಆಂಜಿಯೋಗ್ರಾಮ್ ಫೆಸಿಲಿಟಿ ಅಂತಲ್ಲಿ ರೆಫರ್ ಮಾಡೋ ಸಿಸ್ಟಮ್. ಇದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಸರ್ಕಾರದ ಯೋಜನೆ. ಇದು ಚೆನ್ನಾಗಿ ಬರ್ತಿದೆ. ಆಕ್ಚುಲಿ ತುಂಬಾ ಚಿಕ್ಕ ಏಜಲ್ಲಿ ಫ್ರೆಂಡ್ಸ್ ಪುನೀತ್ ರಾಜ್ಕುಮಾರ್ ತೀರ್ ಹೋಗಿರೋದ್ರಿಂದ ಅವ್ರ ಹೆಸರಲ್ಲೇ ಸರ್ಕಾರ ಈ ಯೋಜನೆಯನ್ನ ತಂದಿದೆ ಅಂತ ಹೇಳಿ ಸರ್ ಹೇಳ್ತಾ ಇದ್ದಾರೆ. ಇದು ನನಗೆ ಆ ಯೋಜನೆಯ ಹೆಸರು ಕೂಡ ಗೊತ್ತಿರಲಿಲ್ಲ, ಇವತ್ತು ಸರ್ ಹೇಳಿದ ಮೇಲೆ ಗೊತ್ತಾಗ್ತಾ ಇದೆ. ಅವರ ಅಕಾಲಿಕ ಮರಣ ಆದಮೇಲೆ ಸರ್ಕಾರನೂ ಎಚ್ಚೆತ್ಕೊಂಡಿದೆ ಅಂತ ಹೇಳಿ. ಯಾಕೆಂದರೆ ಸಾಕಷ್ಟು ಪರಿಗಣನೆ ತಗೊಳ್ತಾ ಇರಲಿಲ್ಲ ಸರ್, ಹಾರ್ಟ್ ಅಟ್ಯಾಕ್ಗಳು ಎಲ್ಲೆಲ್ಲೋ ಆಗ್ತಾ ಇದ್ವು ಆ ಥರದ್ದು ಅಂತ. ಹಾಗಾಗಿ ಮಿಡಲ್ ಏಜರಿಗೋಸ್ಕರ ಹೆಚ್ಚು ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಅಂದ್ಕೊಳ್ಳೋಣ ಸರ್. ಹಾಗೆ ನಾನು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ ಸರ್. ಏನು ಅಂತಂದರೆ, ಯಾಕೆ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ಸರ್,
ಯಂಗ್ಸ್ಟರ್ಗಳಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಸರ್? ಈಗ 60 ವರ್ಷ 70 ವರ್ಷದವರಿಗಿಂತಲೂ ರೇಷಿಯೋ ನೋಡಿದರೆ ಯಂಗ್ಸ್ಟರ್ಗಳಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರ್? ಈಗ ಅದನ್ನು ನಾವು ಈಗ ನಾನಾ ಕಾರಣ ಅಂತ ಹೇಳ್ತೀವಿ, ಇದೇ ಕಾರಣ ಅಂತೇಳಿ ಕೆಲವರಲ್ಲಿ ಯಂಗ್ಸ್ಟರ್ಸಲ್ಲಿ ನಾವು ನೋಡ್ತೀವಿ, ಕೆಲವು ರಿಸ್ಕ್ ಫ್ಯಾಕ್ಟರ್ಸೇ ಇರಲ್ಲ. ಒಂದು 25% ಹಾರ್ಟ್ ಅಟ್ಯಾಕಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದರೆ ಅಪಾಯಕಾರಿ ಅಂಶಗಳು ಅಂತ ಹೇಳ್ತೀವಿ. ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಅದರಲ್ಲೂ ರಿಸ್ಕ್ ಫ್ಯಾಕ್ಟರ್ 2 ಟೈಪ್ ಬರುತ್ತೆ. ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ, ಸ್ಟ್ರೋಕ್ ಆಗಲಿಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಶುಗರ್, ಬಿ ಪಿ ಟೈಪ್, ಅದಕ್ಕೆ 2 ರಿಸ್ಕ್ ಫ್ಯಾಕ್ಟರ್ ಬರುತ್ತೆ. ಮಾರ್ಪಡಿಸಬಹುದಾದ ರಿಸ್ಕ್ ಫ್ಯಾಕ್ಟರ್ಸ್, ಮಾರ್ಪಡಿಸಲಾರದ ರಿಸ್ಕ್ ಫ್ಯಾಕ್ಟರ್ಸ್. ಮಾರ್ಪಡಿಸಂದರೆ ನಾವು ಅದನ್ನು ಮಾಡಿಫೈ ಮಾಡ್ಬೋದು. ಏನಂದರೆ ಈಗ ಶುಗರು, ಬಿ ಪಿ, ಕೊಲೆಸ್ಟ್ರಾಲು, ತೂಕ ಜಾಸ್ತಿ ಇರೋದು, ಅಂದರೆ ಸೋಮಾರಿತನ, ನಾವೆಲ್ಲ ಮಾಡಿಫೈ ಮಾಡೋದು, ಟ್ರೀಟ್ಮೆಂಟ್ ಮಾಡಿ ಮಾಡಿಫೈ ಮಾಡ್ಬೋದು. ಮಾಡಿಫೈ ಮಾಡಿದಾಗ ಅಂದರೆ ಮಾರ್ಪಡಿಸಲಾಗದ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನಂದರೆ ಏಜು ನಾವು ಕಡಿಮೆ ಮಾಡೋಕ್ಕೆ ಬರಲ್ಲ, ಗಂಡಸು ಹೆಂಗಸು ನಾವು ಚೇಂಜ್ ಮಾಡೋಕ್ಕೆ ಬರಲ್ಲ. ದೆನ್ ಎತ್ನಿಸಿಟಿ ಅಂದರೆ ನಮ್ಮ ಏಷ್ಯನ್ನು ಇಂಡಿಯನ್ ಕಂಟ್ರೀಸ್ ಇದೆಯಲ್ಲ, ನಾವು ಸ್ವಲ್ಪ ಈ ಹಾರ್ಟ್ ಅಟ್ಯಾಕ್ಗೆ, ಸ್ಟ್ರೋಕ್ಗೆ ಭಾರಿ ಪ್ರೋನ್. ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಮ್ಮ ಕ್ಲೈಮೇಟು ಒಂದು ಕಾರಣ ಆಗುತ್ತೆ. ಕ್ಲೈಮೇಟ್ ಒಂದು, ನಮ್ಮ ದೇಶ ಏಷ್ಯನ್ ಕಂಟ್ರೀಸ್ ಅಂತ ಏನು ಕರಿತೀವಲ್ಲ ನಾವು, ನಮ್ಮ ದೇಶ ಅದು ಇಂಡಿಯಾ ಎಲ್ಲ, ನಾವು ಈ ಹಾರ್ಟ್ ಅಟ್ಯಾಕಿಗೆ ಮತ್ತು ಸ್ಟ್ರೋಕಿಗೆ ಸ್ವಲ್ಪ ಪ್ರೋನ್ ಅಂದರೆ ಜಾಸ್ತಿ. ಸೊ ಈಗ ಬೇರೆ ಕಡೆ ದೇಶದಲ್ಲಿ, ಪಾಶ್ಚಿಮಾತ್ಯ ದೇಶದಲ್ಲಿ 60 ವರ್ಷದ ಮೇಲೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನಮ್ಮಲ್ಲೆಲ್ಲ 40 ವರ್ಷಕ್ಕೆ 35-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಮಿಡಲ್ ಏಜ್ ಸರ್, ಫ್ಯಾಮಿಲಿ ಕಮಿಟ್ಮೆಂಟ್ಗಳು. ಹಾಗಾಗಿ ಇವೆಲ್ಲ ಈಗ ಎತ್ನಿಸಿಟಿ, ಏಜು, ಜೆಂಡರು ಇವನ್ನನ್ನು ನಾವು ಮಾಡಿಫೈ ಮಾಡಲಿಕ್ಕಾಗಲ್ಲ. ಸೊ ಯಂಗ್ ಏಜಲ್ಲಿ ಏನಂದರೆ ಇತ್ತೀಚೆಗೆ ನಾವು ತುಂಬ ನೋಡ್ತಿದ್ರೆ ಒತ್ತಡ ಒಂದು, ಆಹಾರದ ಪದ್ಧತಿ, ದೆನ್ನು ನಿದ್ರಾಹೀನತೆ, ಅದಕ್ಕಿಂತ ಹೆಚ್ಚಾಗಿ ಈ ತಂಬಾಕು ಉತ್ಪನ್ನ, ತಂಬಾಕು ಸೇವನೆ ಇರ್ಬೋದು, ತಂಬಾಕು ಗುಡ್ಕ ತಿನ್ನೋದಿರ್ಬೋದು, ಮತ್ತು ಮಾದಕ ವಸ್ತುಗಳು, ಮಾದಕ ವಸ್ತು, ಕೋಕೇನ್, ಅದು ಏನಾಗುತ್ತೆ ಅಂದರೆ ಈ ತಂಬಾಕು ತಗೊಂಡಾಗ ರಕ್ತ ನಿಧಾನ ಹೋಗುತ್ತೆ, ನಾರ್ಮಲ್ ಫ್ಲೋ ಆಗಿ ಹೋಗಲ್ಲ, ರಕ್ತನಾಳದಲ್ಲಿ ಸ್ಲೋ ಹೋಗುತ್ತೆ. ಒಂದು ಜೊತೆಗೆ ರಕ್ತ ಹೆಪ್ಪುಗಟ್ಟ ಜಾಸ್ತಿ ಆಗುತ್ತೆ. ನಾವು ನೋಡಿದ್ವಿ ಇತ್ತೀಚೆಗೆ, ಮೊನ್ನೆ ಒಂದು 2 ತಿಂಗಳ ಹಿಂದೆ ಒಂದು ಆ್ಯಂಜಿಯೋಗ್ರಾಮ್ ಮಾಡಿದೆ. ಹೆಂಗೆ ಪೇಷಂಟ್ ಆ್ಯಂಜಿಯೋಗ್ರಾಮ್ ಮಾಡಿದ್ರೆ ಬರೀ ಅದರಲ್ಲಿ ಕೊಲೆಸ್ಟ್ರಾಲ್ ಕೂತಿಲ್ಲ, ರಕ್ತ ಫುಲ್ ರಕ್ತ ಹೆಪ್ಪುಗಟ್ಟಿದೆ. ಸ್ಪೆಷಲ್ ಯಂಗ್ ಏಜಲ್ಲಿ ಯೂಸ್ವಲಿ ಸ್ಮೋಕಿಂಗ್ ಇಸ್ 24 ಇಯರ್ಸ್. ಹಾಗಾಗಿ ಸ್ಮೋಕಿಂಗ್ ಪೇಷಂಟ್. ಸೊ ಸ್ಮೋಕರ್ಸಲ್ಲಿ ಈ ಯಂಗ್ ಏಜ್ ಸ್ಮೋಕಿಂಗ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್. ಈ ಯಂಗ್ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ 50% ಸ್ಮೋಕಿಂಗ್ ಇರುತ್ತೆ ಒಂದು. ಇನ್ನೊಂದು ಜೊತೆಗೆ ಹೇಳಿದ್ನಲ್ಲ, ಅದರ ಸ್ಟ್ರೈನ್ ಜೊತೆಗೆ ಈ ಫ್ಯಾಮಿಲಿಯಲ್ ಹೈಪರ್ಲಿಪಿಡಿಮಿಯಾ ಅಂತ ಕರೀತೀವಿ. ಅಂದರೆ ಫ್ಯಾಮಿಲಿಯಲ್ಲೇ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಜೆನೆಟಿಕಲ್ಲಿ ಅವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಉತ್ಪತ್ತಿ ಆಗ್ತದೆ. ಫ್ಯಾಮಿಲಿ ಹಿಸ್ಟ್ರಿನೂ ಒಂದು ಕಾರಣ. ಅಜ್ಜನಿಗಾಗಿತ್ತು, ಅಪ್ಪನಿಗಾಗಿತ್ತು, ಮಗನೂ ಸ್ವಲ್ಪ ಹುಷಾರಾಗಿರಬೇಕು, ಫ್ಯಾಮಿಲಿ ಎಷ್ಟು ಒಂದು ಕಾರಣ. ಸೊ ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ ಅಂದರೆ ರಕ್ತ ಹೆಪ್ಪುಗಟ್ಟು ಜಾಸ್ತಿ, ರಕ್ತ ಹೋಗೋ ಸ್ಲೋ ಆಗುತ್ತೆ. ಕೊಲೆಸ್ಟ್ರಾಲ್ ಇರಲೇಬೇಕಂತಿಲ್ಲ. ಹೇಳ್ತಾನೆ ನಾನು ತೆಳ್ಳಗಿದ್ದೀನಿ, ನಾನು ತೂಕ ಜಾಸ್ತಿ ಇಲ್ಲ, ಎಲ್ಲ ಕೆಲಸ ಮಾಡ್ತೀನಿ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಆದ್ರಿಂದ ಹಾರ್ಟ್ ಅಟ್ಯಾಕ್. ಹೌದೌದು. ಏನಾಗುತ್ತೆ ಅಂದರೆ ಈ ಹ್ಯಾಬಿಟ್ಸಿಂದ ಸ್ಮೋಕಿಂಗ್ ಇದೆ. ಸ್ಮೋಕಿಂಗ್ ಶುಗರ್ ಇದ್ರೆ ಡೆಡ್ಲಿ ಕಾಂಬಿನೇಷನ್ ಅಂತ ಕರಿತೀವಿ. ಸ್ಮೋಕಿಂಗ್ ಒಂದೇ ಸಾಕು ಅಲ್ಲಿ ಹಾರ್ಟ್ ಅಟ್ಯಾಕ್ ಮಾಡಲಿಕ್ಕೆ. ಅದು ಹೇಳ್ತಾನೆ 2 ಸಿಗರೇಟ್ ಸೇತೀನಿ, ಒಂದೇ ಅಲ್ಲ, 1 ಸಿಗರೇಟ್ ಸೇರಿದ್ರೆ. ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಕರಿತೀವಿ ಮೇಡಮ್. ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ಬೇರೆ ಮನೆಯಲ್ಲ ಸ್ಮೋಕ್ ಮಾಡ್ತಾರೆ, ಅಥವಾ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಿರ್ತಾರೆ, ಅವ್ರ ಪಕ್ಕ ಕೂತ್ಕೊಂಡು ಆ ಸ್ಮೋಕ್ ಬರುತ್ತಲ್ಲ ಅದನ್ನ ಕುಡಿಯೋದು, ಅದನ್ನ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಕರಿತೀವಿ. ಪ್ಯಾಸಿವ್ ಸ್ಮೋಕಿಂಗು ಡೇಂಜರಸ್. ಈಗ ಆಕ್ಚುಲಿ 1 ತಿಂಗಳ ಹಿಂದೆ ಒಂದು ಹಳ್ಳಿ ಪೇಷಂಟ್, 33 ವರ್ಷದ ಹಳ್ಳಿ ಪೇಷಂಟು, ಸಾಗರದ ಕಡೆಯವರು, ಅವರು ತೆಳ್ಳಗಿದ್ದಾರೆ, 44 ವರ್ಷ, 33 ವರ್ಷ, 44 ವೆಯ್ಟ್, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಒಳ್ಳೆ ವರ್ಕರ್, ಏನು ಹ್ಯಾಬಿಟ್ಸ್ ಇಲ್ಲ. ನಾವು ಆ್ಯಂಜಿಯೋಗ್ರಾಮ್ ಮಾಡ್ತೀವಿ, ಒಂದು ದೊಡ್ಡ ರಕ್ತನಾಳದಲ್ಲಿ ಫುಲ್ಲು ರಕ್ತ ಹೆಪ್ಪುಗಟ್ಬಿಡುತ್ತೆ. ಅದು ಎದೆನೋವು ಅಂತ ಊರಲ್ಲಿ ತೋರಿಸಿ ಒಂದು ದಿವಸ ಅವ್ರು ಏನು ಮಾಡಿದ್ದಾರೆ, ಎದೆ ಊರಿ ಬಂದಿದೆ, ಗ್ಯಾಸ್ಟ್ರಿಕ್ ಅಂತ ನೀರೆಲ್ಲ ಕುಡಿದಾರೆ ಪಾಪ, ಅಡಿಕೆ ಸೂಲೇನು ಕೆಲಸ ಮಾಡಿದ್ರೆ ಒಂದು ದಿವಸ ಆಗಿದೆ. ನೆಕ್ಸ್ಟ್ ಡೇ ಇನ್ನೂ ಎದೆ ಊರಿ ಕಡೆ ಸುಸ್ತು, ಎದೆ ಊರಿ ಕಡಿಮೆ ಆಗ ಸಾರಕ್ಕೆ ಹೋಗಿದ್ದಾರೆ. ಸಾಗರ ECG ಮಾಡಿದಾಗ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗಿದೆ. ಆವಾಗ ನಮ್ಮಲ್ಲಿ ಇಲ್ಲಿ ಕಳಿಸಿದ್ರು, ನಾವು ಅಡ್ಮಿಟ್ ಮಾಡ್ಕೊಂಡು ಆ್ಯಂಜಿಯೋಗ್ರಾಮ್ ಮಾಡಿದ್ವಿ. ತುಂಬ ಬಡವೆ ಅವ್ರು ಬಂದಿದ್ದು 3rd ಡೇ ಬಂದು. ಏನಂದ್ರೆ ಹಳ್ಳಿನಲ್ಲಿ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಯಾವುದೇ ಹ್ಯಾಬಿಟ್ಸ್ ಇಲ್ಲ, ಗ್ಯಾಸ್ಟ್ರಿಕ್ ಆಗಿರ್ಬೇಕು, ಅಸಿಡಿಟಿ ಅಂತ ಮಾಡ್ತಾರೆ. ಸೊ ಅದಕ್ಕಾಗಿ ಅವ್ರು ಬಂದು ಆ್ಯಂಜಿಯೋಗ್ರಾಮ್ ಮಾಡಿ ನೋಡಿದ್ರೆ ಒಂದು ರಕ್ತನಾಳ, ದೊಡ್ಡ ರಕ್ತ ಫುಲ್ಲು ಕ್ಲಾಟ್ ಇದೆ. ಅಂದರೆ ಕೊಲೆಸ್ಟ್ರಾಲ್ ಅಲ್ಲ, ಬರೀ ರಕ್ತ. ಮತ್ತು ಆ ಕ್ಲಾಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಸ್ಟೆಂಟ್ ಹಾಕಿದ್ವಿ. ಕೊನೆ ನಾವು ಮತ್ತೆಲ್ಲ ರೆಟ್ರೋಸ್ಪೆಕ್ಟಿವ್ ಆಗಿ ಆಂಜಿಯೋಪ್ಲಾಸ್ಟಿ ಆಗಿದ ಮೇಲೆ ಇನ್ನೊಂದ್ಸರಿ ಕೇಳಿದ್ವಿ, ನೆಕ್ಸ್ಟ್ ಏನಿದೆ ಮನೇಲಿ ಏನು ಪ್ರಾಬ್ಲಮ್ ಅಂತ ಕೇಳಿ. ಹಸ್ಬೆಂಡ್ ಕ್ರೋನಿಕ್ ಸ್ಮೋಕರ್. ಹಸ್ಬೆಂಡ್ ಕ್ರೋನಿಕ್ ಸ್ಮೋಕರ್, ಅದರಿಂದ ಇದೆ ಪ್ಯಾಸಿವ್
ಸ್ಮೋಕಿಂಗು ಹಾಂ ಹಾಂ. ನಮಗೆ ಹಾರ್ಟ್ ಪ್ರಾಬ್ಲಮ್ ಮಾಡ್ಬೋದು. ನಾವು ಸಿಗರೇಟ್ ಸೇದಿಲ್ಲ ಅಂದ್ರೂ ರೆಗ್ಯುಲರ್ ಆಗಿ ಆ ಸ್ಮೋಕ್ ತಗೊಳ್ಳೋದ್ರಿಂದನೂ ನಮಗೆ ಅದರ ಎಫೆಕ್ಟ್ ಆಗುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇಂಪಾರ್ಟೆಂಟ್. ನಾನು ಸಿಗರೇಟ್ ಸೇಯಲ್ಲ, ನನಗೆ ಯಾವ ಹ್ಯಾಬಿಟ್ ಇಲ್ಲ ಅಂತೇಳಿ ನನಗೆ ಸರಿಯಲ್ಲ. ಏಕೆಂದರೆ ನಮ್ಮ ಅಕ್ಕಪಕ್ಕದವರು ಇರ್ಬೋದು, ಹಸ್ಬೆಂಡ್ ರೆಗ್ಯುಲರ್ ಸ್ಮೋಕ್ ಮಾಡ್ತಾ ಇದ್ರೆ ಆ ಸ್ಮೋಕನ್ನು ಕುಡಿದ್ರೆ, ಇಲ್ಲ ನಮ್ಮ ಪಕ್ಕದಲ್ಲಿ ಕೆಲಸ ಮಾಡೋರು ರೆಗ್ಯುಲರ್ ಆಗಿ ಚೈನ್ ಸ್ಮೋಕರ್ ಆಗಿದ್ರೆ ಆ ಗಾಳಿಯನ್ನು ಕುಡಿದು ಕೂಡ ನಮಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಆಗಬಹುದು ಅಂತ ಹೇಳಿ, ಸಂಭವಿಸ್ಬೋದು ಹೃದಯ ಸ್ತಂಭನ ಅಂತ ಸರ್ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನಾಗುತ್ತೆ, ಈ ಕೋಕೈನ್ ಮಾದಕ ವಸ್ತು ಇದಲ್ಲ, ಕೋಕೈನ್ ಮರುಜೀವನ ಅವೆಲ್ಲ ಅವು ರಕ್ತನಾಳ ಹೆಪ್ಪುಗಟ್ಟೋದು ಒಂದೇ, ರಕ್ತನಾಳವನ್ನು ಕುಗ್ಗಿಸ್ತವೆ. ಕನ್ಸ್ಟ್ರಿಕ್ಷನ್, ರಕ್ತನಾಳ ಹಿಂಗಿರ್ಬೇಕಲ್ಲ ಅವು ಸಣ್ಣಕ್ಕೆ ಮಾಡ್ತವೆ. ಸಣ್ಣಕ್ಕೆ ಮಾಡಿದಾಗ ರಕ್ತ ಹೋಗೋದು ನಿಧಾನ ಆಗುತ್ತೆ. ಬ್ಲಡ್ ಫ್ಲೋ ಕೆಳಗಡೆ ಬೆಳಗ್ಗೆ ಹಾರ್ಟಿಗೆ ಮತ್ತು ಬೇನಿಗೆ ಹೋಗ್ಬೇಕು, ರಕ್ತ ಹೋಗೋದು ಕಡಿಮೆ ಆಗುತ್ತೆ. ರಕ್ತ ಕಡಿಮೆ ಹೋದರೆ ಆರ್ಗನ್ ಫಂಕ್ಷನ್ ಕಡಿಮೆ ಆಗುತ್ತೆ. ರಕ್ತನಾಳ ಕುಗ್ಗಿಸೋದು ಮಾಡುತ್ತೆ. ಅವಾಗ ಸುಸ್ತು, ಆಯಾಸ ಆಗುತ್ತೆ, ಬಿ ಪಿ ಲೋ ಆಗುತ್ತೆ, ಹಾರ್ಟ್ ಅಟ್ಯಾಕು ಆಗೋದು. ಅದಕ್ಕೆ ಮಲ್ಟಿಪಲ್ ಫಂಕ್ಷನ್ ಇರುತ್ತೆ ಅದು ಮಾದಕ ವಸ್ತುವಿಂದ. ಹಾಗಾದರೆ ಹಾರ್ಟ್ ಅಟ್ಯಾಕನ್ನು ತಡೆಗಟ್ಟಲಿಕ್ಕೆ ಪ್ರಿಕಾಷನರಿ ಮೆಜರ್ಸ್ ಏನು ತಗೋಬೋದು ಸರ್? ನಾವು ಹುಷಾರಾಗಿ ಜೀವನ ಹೇಗೆ ಮಾಡಿದರೆ ಹಾರ್ಟ್ ಅಟ್ಯಾಕಿಂದ ದೂರ ಇರ್ಬೋದು ಸರ್? ಒಂದು ಉತ್ತಮ ಈಗ ಜೀವನ ಶೈಲಿ ಅಂತ ಏನು ಕರಿತೀವಿ. ಮೊದಲೆಲ್ಲ ಏನಿತ್ತು, ಮಾನಸಿಕ ಸ್ಥಿಮಿತ ಮತ್ತು ದೈಹಿಕ ಚಲನೆ ಆಗ್ತಿತ್ತು. ಈಗ ದೈಹಿಕ ಚಲನೆ ಇಲ್ಲ, ಮಾನಸಿಕ ಸ್ಥಿಮಿತ ಇಲ್ಲ, ಮಾನಸಿಕವಾಗಿ ಚಲನೆ ಆಗ್ತಿದೆ. ದೈಹಿಕ ಯಾಕಂದರೆ ಎಕ್ಸಸೈಸ್ ಇಲ್ಲ ಆ ಟೈಪ್. ಸೊ ರೆಗ್ಯುಲರ್ ಎಕ್ಸಸೈಸು ಅಥವಾ ವಾಕು ಅಂದರೆ ಅಟ್ಲೀಸ್ಟ್ ಒಂದು 30 to 40 ಮಿನಿಟ್ಸ್, ಇಲ್ಲ 40 to 45 ಮಿನಿಟ್ಸ್ ಟು 1 hour ಡೈಲಿ ಸಿಂಪಲ್ ವಾಕ್. ಅಂದರೆ ನಾವು ಕಾರ್ಡಿಯಾಕ್ ಎಕ್ಸಸೈಸ್ ಅಂತ ಏನು ಹೇಳ್ತೀವಿ ಅಂದರೆ ಐಸೋಟೋನಿಕ್ ಎಕ್ಸಸೈಸ್ ಅಂತ ಕರಿತೀವಿ. ಅಂದರೆ ಸಿಂಪಲ್ ವಾಕ್, ಬ್ರಿಸ್ಕ್ ವಾಕ್, ಜಾಗಿಂಗ್, ಸಿಂಪಲ್ ರನ್ನಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಇವು ಕಾರ್ಡಿಯಾಕ್ ಐಸೋಟೋನಿಕ್ ಎಕ್ಸಸೈಸ್ ಅಂತ ಕರಿತೀವಿ. ಅಟ್ಲೀಸ್ಟ್ 45 ಮಿನಿಟ್ಸ್ ಟು 1 hour ಪರ್ ಡೇ ಡೈಲಿ ಅದು ಮಾಡಬೇಕು. 5 to 7 days 5 days ಇನ್ ಎ ವೀಕ್. 1 ವೀಕಲ್ಲಿ 5 ದಿವಸ ಮಾಡಬೇಕು ಡೈಲಿ. ಅದು ದಟ್ ಈಸ್ ಫಿಸಿಕಲ್ ಆ್ಯಕ್ಟಿವಿಟಿ. ಮಿನಿಮಮ್ ಅಷ್ಟು ಮಾಡಬೇಕು. ದೆನ್ನು ನಾವು ಫುಡ್ ಒಳ್ಳೆ ಆಹಾರ, ನ್ಯಾಚುರಲ್ ಫುಡ್. ಆಯಿಲ್ ಎಷ್ಟು ತಿನ್ನಬೇಕಾಗುತ್ತೆ? ಏನಾಗುತ್ತೆ, ನಾವು ಎಷ್ಟು ಊಟ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಮ್ದು ಏನಾಗಿದೆ, ಎಲ್ಲ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ನಮ್ಮ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ 30 to 40% ಇರಬೇಕು. ಸೊ ನಾವು ಅದಕ್ಕೆ ಏನು ಹೇಳಿದ್ರು, ನೀವು ತಿನ್ನೋ ಫುಡ್ಡಲ್ಲಿ ನಿಮ್ಮ ಪ್ಲೇಟಲ್ಲಿ 4 ಭಾಗ ಡಿವೈಡ್ ಮಾಡಿ. 4 ಭಾಗ ಡಿವೈಡ್ ಮಾಡಿದ್ರೆ ಇದು ನಿಮಗೆ ರೈಸು ಅಥವಾ ಚಪಾತಿ ಅಥವಾ ಮುದ್ದೆ 25%. ಓಕೆ ಸರ್, ಆಯಿತಾ. ವೆಜಿಟೇಬಲ್ಲು ಫೈಬರ್ಸ್ 25%. ಆಯಿತಾ. ದೆನ್ನು ಕಾಳುಗಳು, ಕಾಳು, ಬೇಳೆ, ಮೊಳಕೆ ಕಾಳೆಲ್ಲ 25%. ಇನ್ನು 25% ನಿಮ್ಮ ಮೊಸರು, ತುಪ್ಪ, ಬೆಣ್ಣೆ, ಫ್ರೂಟ್ಸ್. ಆ ಥರ ಸಮತೋಲನವಾದ ಬ್ಯಾಲೆನ್ಸ್ಡ್ ಡಯಟ್. ಸೊ ಈ ರೀತಿ ಒಳ್ಳೆ ಆಹಾರ, ನ್ಯಾಚುರಲ್ ಫುಡ್ಡು ಅವಾಯ್ಡ್, ಜಂಕ್ ಫುಡ್, ಫಾಸ್ಟ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಟೇಸ್ಟ್ನೇ ಇದೇ ಇರುತ್ತೆ. ದೆನ್ ನಿದ್ರಾಹೀನತೆ, 6 to 8 hours ಸೌಂಡ್ ಸ್ಲೀಪ್ ಆಗಬೇಕು. ಅದು ತುಂಬ ಕಷ್ಟ ಸರ್. ಇವಾಗ ಬರೀ ಟ್ರಾವೆಲಲ್ಲೇ ಜೀವನ. ಬೆಳಗ್ಗೆ ಎದ್ದರೆ 24 ಗಂಟೆವರೆಗೂ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಇರಬೇಕು, ಓಡ್ತಾನೆ ಇರಬೇಕು. ಅದು ಕಾರ್ಪೊರೇಟ್ ಸಿಟಿಗಳಲ್ಲಂತೂ ತುಂಬ ಕಷ್ಟ ಸರ್. 8 hours ತುಂಬ ಕಷ್ಟ ಆಗುತ್ತೆ. ಮೋಸ್ಟ್ಲಿ ಅದು ಒನ್ ಆಫ್ ದ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕಿಗೆ. ಅದೇ ಈಗ ನಾವು ಅದಕ್ಕೆ ಹೇಳ್ತೀವಿ, ಜಾಗತೀಕರಣ, ಅರ್ಬನೈಸೇಷನ್, ಮಾಡರೇಷನ್ ಇಂದ ನಾವು 10-20 ವರ್ಷ ಮುಂದೆ ಬಂದಿದ್ವಿ. ಅದೇ ರೀತಿ ಹೃದಯ ಕಾಯಿಲೆದೆಲ್ಲ ಹಿಂದೆ ಹೋಗಿದ್ವಿ. ಅಂದರೆ ಅಷ್ಟು ಫಾಸ್ಟ್, ಮೊದಲೆಲ್ಲ ಅಷ್ಟು ಫಾಸ್ಟ್ ಆಗ್ತಿಲ್ಲ ಆ ಕಾಯಿಲೆ, ಈಗ ಜಾಸ್ತಿ ಆಗ್ತಿದೆ. ಸೊ ಹೀಗೆ ಮತ್ತೆ ಒತ್ತಡ ಮುಕ್ತ ಜೀವನ. ಈ ಒತ್ತಡ ಸ್ಟ್ರೆಸ್ ಆತಂದರೆ ಬ್ರೇಕ್ ತಗೊಳ್ಳಿ. ಫ್ಯಾಮಿಲಿ ಮೆಂಬರ್ಸ್ ಟೈಮ್ ಸ್ಪೆಂಡ್ ಮಾಡಿ, ಗೇಮ್ಸ್ ಆಡಿ, ಸ್ಪೋರ್ಟ್ಸ್ ಆಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಮಾತಾಡಿ, ಇರುವಷ್ಟು ಟೈಮಲ್ಲಿ ಹ್ಯಾಪಿ ಆಗಿರ್ಬೇಕು. ಈ ಬೆಳಗಿನ ಸಂಜೆ ತನಕ 8 hour ಡ್ಯೂಟಿ ಮಾಡಿದ್ದು ಮಧ್ಯೆ ಸ್ಟ್ರೆಸ್ ಆಯ್ತಾ ಬ್ರೇಕ್ ತಗೊಳ್ಳಿ, ಕೆಲಸ ಬ್ರೇಕ್ ತಗೊಳ್ಳಿ, ಲೀವ್ ತಗೊಳ್ಳಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಮಾಡಿ, ಬುಕ್ಸ್ ಓದಿ, ನಾವೆಲ್ಸ್ ಓದಿ. ಸೊ ಒತ್ತಡ ಮುಕ್ತ ಜೀವನ, ತಂಬಾಕು ಇದು ಮಾಡೋದು, ನಿದ್ರೆ ಇದು ಮಾಡ್ಕೊಳ್ಳೋದು, ಒಳ್ಳೆಯ ಆಹಾರ, ಸೊ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ. ಮತ್ತು ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನು? ಬಿ ಪಿ ಇದ್ದರೆ ಡಾಕ್ಟ್ರಿಗೆ ಹೋಗಿ ಚೆಕ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಇಟ್ಕೋಬೇಕು. ಶುಗರ್ ಇದ್ದರೆ ಅದನ್ನು ಕಂಟ್ರೋಲ್ ಇಟ್ಕೋಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಕಂಟ್ರೋಲ್ ಇಟ್ಕೋಬೇಕು. ತೂಕ ಜಾಸ್ತಿ ಇದ್ದರೆ ಕಡಿಮೆ ಮಾಡಬೇಕು. ಅಂದರೆ ಆಗಾಗ ನಾವು ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಎಷ್ಟು ಟೈಮ್ ಡ್ಯೂರೇಷನಲ್ಲಿ ಮಾಡಿಸ್ಕೋಬೇಕು? ಈಗ ನಾವೇನು ಹೇಳ್ತೀವಿ ಅಂದರೆ, ಈಗ ಗಂಡಸರಿಗೆ 35 ವರ್ಷ ಆದಮೇಲೆ, ಈಗಿನ ಸಿಚುವೇಷನಲ್ಲಿ 35 ವರ್ಷ ಆದಮೇಲೆ ಪ್ರತಿ ವರ್ಷ ನೀವು ಹಾರ್ಟಿಗೆ ಸಂಬಂಧಪಟ್ಟನ್ನು ಡಾಕ್ಟ್ರಿಗೆ ತೋರಿಸಿ ಚೆಕ್ ಮಾಡ್ತೀವಿ. ಇಯರ್ಲಿ ಒನ್ಸ್. 35 ವರ್ಷ ಮೇಲೆ ಇಯರ್ಲಿ ಒನ್ಸ್. ಈಗ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಮ್ಯಾರೇಜ್ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ಆದ ಚೆಕಪ್, ಹಾರ್ಟಿಗೆ ಸಂಬಂಧಪಟ್ಟ ಚೆಕಪ್ ಅನ್ನು ಮಾಡಿಸ್ಕೊಂಡು ಇಯರ್ಲಿ ಒನ್ಸ್.
ಅಂದರೆ 35 ವರ್ಷ ಆದಮೇಲೆ ಎವ್ರಿ ಇಯರ್ ಏನೇ ಚೆಕ್ ಮಾಡಿಸ್ಬೇಕು ಅಂತ ಕೇಳ್ತೀರಾ. ಇದು ಗಂಡಸರಲ್ಲಿ 35 ವರ್ಷ ಆದಮೇಲೆ, ಹೆಂಗಸರಲ್ಲಿ 45 ವರ್ಷ ಆದಮೇಲೆ ಇಯರ್ಲಿ ಒನ್ಸ್, ಯಾಕಂದರೆ ಹಾರ್ಮೋನಲ್ ಪ್ರೊಟೆಕ್ಷನ್ ಇರುತ್ತೆ ಅಂತೇಳಿ ಇದರಲ್ಲಿ ಹೆಂಗಸರು 45 ವರ್ಷ ಆದಮೇಲೆ ಇಯರ್ಲಿ ಒನ್ಸು ಹಾರ್ಟ್ ರಿಲೇಟೆಡ್ ಎಲ್ಲ ಡಾಕ್ಟರ್ ಚೆಕ್ ಮಾಡಿಸ್ಕೋಬೇಕು. ಇನ್ನು ಕೆಲವರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ, ಈಗ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೆ ಹೋಗಿ ನಾನು ಹೇಳೋದು. ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ದವ್ರನ್ನ ಹೇಳಿ. ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ 30 ವರ್ಷಕ್ಕೆ ಚೆಕ್ ಮಾಡೋಕೆ ಶುರು ಮಾಡಿ. ಈ ಬಿ ಪಿ ಇದ್ರೆ, ಶುಗರ್ ಇದ್ರೆ, ಕೊಲೆಸ್ಟ್ರಾಲ್ ಇದ್ರೆ, ಮತ್ತೆ ಫ್ಯಾಮಿಲಿಯಲ್ಲಿದ್ರೆ. ಈಗ ಫ್ಯಾಮಿಲಿ ಅಂದರೆ ಏನಂತೀವಿ, ಈಗ ತಂದೆ ತಾಯಿಗೆ ಫಸ್ಟಿಗೆ ರಿಲೇಟಿವ್ಸ್ ಏನು ಅಂತ, ತಂದೆ ತಾಯಿಗೆ 55 ವರ್ಷದ ಒಳಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ. ಜೆನೆಟಿಕ್ 5 ಟೈಮ್ಸ್ ಜಾಸ್ತಿ. ಜನರೇಷನ್ ಟು ಹೌದು, ಜನರೇಷನ್ ಅದು ಅನುವಂಶಿ ಅಂತ ಕರಿತೀವಲ್ಲ. ಅದು ತಂದೆ ತಾಯಿಗೆ 55 ವರ್ಷದ ಒಳಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ, 55 ವರ್ಷದ ಮೇಲೆ ಆದರೆ ರಿಸ್ಕ್ ಕಡಿಮೆ, ರಿಸ್ಕ್ ಏನಿಲ್ಲ. ಸೊ ಅವೆಲ್ಲ ಕೇರ್ ಮಾಡ್ಬೋದು. ಅಂಥ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ 30 ವರ್ಷಕ್ಕೆ ಪ್ರತಿ ವರ್ಷ ಹೃದಯ ಸಂಬಂಧ ಟೆಸ್ಟ್ ಮಾಡಿಸ್ಕೋಬೇಕು. ಏನೇನು ಟೆಸ್ಟ್ ಮಾಡಿಸ್ಕೋಬೇಕು ಅಂದರೆ, ಫಸ್ಟು ಹಿಮೋಗ್ಲೋಬಿನ್ CBC ಕಂಪ್ಲೀಟ್ ಬ್ಲಡ್ ಕಂಟ್ರೋಲ್ ಅಂತ ಕರಿತೀವಿ. ದೆನ್ನು ಶುಗರ್ ಟೆಸ್ಟ್ ಮಾಡಿಸ್ಬೇಕು, ಬ್ಲಡ್ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಬೇಕು, ದೆನ್ನು ECG ಮಾಡಿಸ್ಕೋಬೇಕು, ಎಕೋಕಾರ್ಡಿಯಂ ಮಾಡಿಸ್ಬೇಕು, ದೆನ್ನು ಟ್ರೆಡ್ಮಿಲ್ ಟೆಸ್ಟ್ ಅಂತ. ಟ್ರೆಡ್ಮಿಲ್ ಟೆಸ್ಟ್ ಅಂದರೆ ಎಕ್ಸರ್ಸೈಸ್ ಮಿಷನ್ ಮಾಡ್ತೀವಿ. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ ಟ್ರೆಡ್ಮಿಲ್ ಟೆಸ್ಟ್, ಟ್ರೆಡ್ಮಿಲ್ TMT ಅಂತ ಕರೀತೀವಿ. ಸೊ ಇವನ್ನ ಬೇಸಿಕ್ ಆಗಿ ಇಯರ್ಲಿ ಒಂದ್ಸಲಿ ಮಾಡಿಸ್ಕೊಂಡ್ರೆ ನಾವು ಕಾಯಿಲೆ ಇದೆಯಲ್ಲ ಒಂದು ಕಂಡಿಟ್ರೆ ಟ್ರೀಟ್ಮೆಂಟ್ ತಗೋಬೋದು. ನೀವು ಬ್ಲಡ್ ಟೆಸ್ಟ್ ಮಾಡಿ ಕೊಲೆಸ್ಟ್ರಾಲ್ ಶುಗರ್ ನೋಡ್ರೆ ಕಾಯಿಲೆ ಇದೆ, ಟ್ರೀಟ್ಮೆಂಟ್ ಮಾಡ್ಕೋಬೋದು. ಸೊ ಅಥವಾ ಬಂದಿಲ್ಲ ಅಂದರೆ ಖುಷಿ ಪಡ್ಬೋದು. ಸೊ TMT ತನಕ ಈಗೇನು ಏನೇನು ಟೆಸ್ಟ್ ಒಂದು ಬೇರೆ. ಈಗ ಬ್ಲಡ್ ಟೆಸ್ಟ್ ಕೊಲೆಸ್ಟ್ರಾಲ್ ತೋರಿಸುತ್ತೆ, ಶುಗರ್ ತೋರಿಸುತ್ತೆ. ECGಲಿ ಹಾರ್ಟ್ ಬೀಟ್ ವೇರಿಯೇಷನ್ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗಿರೋ ತೋರಿಸುತ್ತೆ, ಮುಂದಾಗೋದ್ರ ಬಗ್ಗೆ ತೋರಿಸಲ್ಲ ECG. ಹಾಗೆ ಎಕೋಕಾರ್ಡಿಯೋಗ್ರಾಮು ಹಾರ್ಟ್ ದಪ್ಪ ಇದೆಯೋ, ತೆಳ್ಳಗಿದೆಯೋ, ಅಥವಾ ಹಾರ್ಟ್ ಪಂಪಿಂಗ್ ಹೆಚ್ಚು ಕಡಿಮೆ ಇದೆಯೋ, ಅಥವಾ ಹಾರ್ಟ್ ಕವಾಟ ಪ್ರಾಬ್ಲಮ್ ಇದೆಯೋ ಅದು ತೋರಿಸುತ್ತೆ. ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಇಲ್ಲೇ ತೋರಿಸುತ್ತೆ, ಮುಂದಾಗೋದ್ರ ಬಗ್ಗೆ ತೋರಿಸಲ್ಲ. ಈ ರಕ್ತನಾಳ ಬ್ಲಾಕ್ ಆಗಿದ್ರೆ, ಹಾರ್ಟ್ ಅಟ್ಯಾಕ್ ಒಳಗೆ ಬ್ಲಾಕ್ ಆಗಿದ್ರೆ ಗೊತ್ತಾಗಲ್ಲ. ಅದಕ್ಕೆ ನಾವಂದ್ರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದ್ರೆ TMT ಟೆಸ್ಟ್ ಮಾಡಿ, TMT ಟೆಸ್ಟ್ ಎಲ್ಲರಿಗೂ ಮಾಡಲ್ಲ. ಹೌದು, TMT ಟೆಸ್ಟ್ ECG ಪ್ರಾಬ್ಲಮ್ ಇದೆ ಮಾಡಕ್ ಬರಲ್ಲ. ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಬೀಟಿಂಗ್ ಇದೆ ಮಾಡಕ್ ಬರಲ್ಲ. ಅದು ECG ಎಕೋ ಎಲ್ಲ ನಾರ್ಮಲ್ ಇದ್ದು ನೆಕ್ಸ್ಟ್ ನಾವು ರೂಲ್ ಔಟ್ ಮಾಡ್ಬೇಕಂದ್ರೆ ಹಾರ್ಟ್ ಬ್ಲಾಕ್ ಇದ್ರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಹಾರ್ಟ್ ಅಟ್ಯಾಕ್ ಆದವರಿಗೆ ಮಾಡ್ಲಿಕ್ಕೆ ಬರೋದು ಇಲ್ಲ, ಹಾರ್ಟ್ ಅಟ್ಯಾಕ್ ಮಾಡಲ್ಲ. ಹಾರ್ಟ್ ಎಷ್ಟು ಇದೆ ನೋಡಕ್ಕೆ ಅದನ್ನ ECG ಎಕೋ ನಾರ್ಮಲ್ ನೆಕ್ಸ್ಟ್ ಅದು ಮಾಡ್ತೀವಿ. ಅದೇನಂದ್ರೆ ನಾವು ಹಾರ್ಟನ್ನು ನಡೆಸ್ತಾ ಹೋಗ್ತೀವಿ, ನಡೆಸಿದಾಗ ಹಾರ್ಟಿಗೆ ಬ್ಲಡ್ ಜಾಸ್ತಿ ಬೇಕಾಗುತ್ತೆ. ಆವಾಗ ರಕ್ತ ಬ್ಲಾಕ್ ಇದ್ರೆ ECG ಚೇಂಜ್ ಬರ್ತಾ ಹೋಗುತ್ತೆ. ಹಾಗೆ TMT ಪಾಸಿಟಿವ್ ಅಂತ ಬಂದರೆ ನೆಕ್ಸ್ಟ್ ಆ್ಯಂಜಿಯೋಗ್ರಾಮ್ ಹೋಗ್ತೀವಿ. ಹಾಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ತೀವಿ. ಇದು ಒಂದು. ಇವಾಗ ಇನ್ನೂ ಕೆಲವು ಅಡ್ವಾನ್ಸ್ಡ್ ಟೆಸ್ಟ್ಗಳು ಬಂದವೆ. ಯಾಕಂದರೆ ಈಗ ಫ್ಯಾಮಿಲಿ ಯಾರಿಗೂ ಫ್ಯಾಮಿಲಿ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, BP ಶುಗರ್ ಇದ್ದರೆ ECG ಎಕೋ TMT ಎಲ್ಲ ಮಾಡಿಸ್ಕೊಂಡು ಇನ್ನೂ ನಾವು ಕ್ಲಿಯರ್ ಮಾಡ್ಕೋಬೇಕಂದ್ರೆ CT ಕರೋನರಿ ಕ್ಯಾಲ್ಸಿಯಂ ಸ್ಕೋರ್ ಅಂತ ಕರೀತಾರೆ. ಅದರಲ್ಲಿ CT ಸ್ಕ್ಯಾನಲ್ಲೇ ಅದು ರಕ್ತನಾಳ, ಹಾರ್ಟಿಗೆ ಹೋಗಿ ರಕ್ತನಾಳದಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ ಏನು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. CT ಕರೋನರಿ ಆಂಜಿಯೋಗ್ರಾಮ್ ಕ್ಯಾಲ್ಸಿಯಂ ಸ್ಕೋರ್ ಅಂತ. ಅದು ಹೊಸದು, ಅಂದರೆ ಹೊಸದು ಹಳೆದಾಯಿತು. ಸೊ ಇವೆಲ್ಲ ರೂಲ್ ಔಟ್ ಮಾಡಿ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಕಂಡುಹಿಡಿದಾರೆ. ಈಗೆಲ್ಲ ಕಡೆ ಡಿಸ್ಟ್ರಿಕ್ಟ್ ಲೆವೆಲ್ ಚಿಕಿತ್ಸಾ ವಿಧಾನ. ಹೌದು, ಅಂದರೆ ಚಿಕಿತ್ಸಾ ಅಂದರೆ ಇದನ್ನು ಡಯಾಗ್ನೋಸ್ಟಿಕ್ ವಿಧಾನ ಇವೆಲ್ಲ. ಹೌದು. ಸೊ ಇದೆಲ್ಲ ಮಾಡಿಸ್ಕೊಂಡ್ರೆ ನಾವು ಮುಂದೆ ಬರೋದನ್ನ ಇದ್ರೆ ಪ್ರಿವೆಂಟ್ ಮಾಡ್ಕೊಂಡು ಏನು ಮಾಡ್ಬೋದು, ಇಲ್ಲದವರೆ ಖುಷಿ ಪಡ್ಬೋದು. ಇದ್ದರನ್ನು ಮುಂದೆ ಬರ್ದವ್ರಿಗೆ ನಾವೇನು ಪ್ರಿವೆನ್ಷನ್ ತಗೋಬೋದು. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ ಸರ್. ಈಗ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಯಾವ ಸಿಂಟಮ್ಸ್ಗಳು ನಮ್ಮ ಬಾಡಿನಲ್ಲಿ ಗೊತ್ತಾಗುತ್ತೆ ಸರ್? ಆ ಥರ ನೋಡ್ಕೊಂಡ್ಬಿಟ್ಟು ಆ ಸಿಂಟಮ್ಸ್ ನೋಡಿಕೊಂಡು ನಾವು ಅಲ್ಲಿ ಹಾಸ್ಪಿಟಲ್ ಹೋಗಲಿಕ್ಕೆ ಅನುಕೂಲ ಆಗುತ್ತಲ್ಲ ಸರ್? ಯಾವ ಸಿಂಟಮ್ಸ್ ಎಲ್ಲ ಬಾಡಿನಲ್ಲಿ ತೋರ್ಪಡುತ್ತೆ ಸರ್? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ನಾವು ನೋಡ್ತೀವಿ ಹೆಚ್ಚಾಗಿ ಆಲ್ಮೋಸ್ಟ್ 80 to 90% ಆಫ್ ನಮ್ಮ ಹಾರ್ಟ್ ಅಟ್ಯಾಕ್ ಪೇಷಂಟಲ್ಲಿ ಮುನ್ಸೂಚನೆಗಳೇ ಇರಲ್ಲ. ಕೆಲವು ಮುನ್ಸೂಚನೆ ಇರುತ್ತೆ, ಮುನ್ಸೂಚನೆ ಎಲ್ಲರೂ ಇರಲ್ಲ. ಸೊ ಎಸ್ಪೆಷಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೂ ಇಲ್ಲದೆ ಹೋದ್ರೂ ಈಗ ನಡೆದಾದಾಗ ಸುಸ್ತಾಗೋದು, ನಡೆದಾಗ ಎದೆ ನೋವು ಬರೋದು, ಅಥವಾ ಎದೆ ಉರಿ ಬರೋದು, ಗಂಟಲು ತನಕ ಉರಿ ಬರೋದು, ನಡೆದಾಗ ಭುಜ ನೋವು ಬರೋದು, ಅಥವಾ ಲೆಫ್ಟ್ ಶೋಲ್ಡರ್ ಅಥವಾ ರೈಟ್ ಶೋಲ್ಡರ್ ಬರೋದು, ಅವು ಒಂಥರ ಏನೋ ಹಾರ್ಟ್ ಪ್ರಾಬ್ಲಮ್ ಇದೆ. ಲೆಸ್ಟಲ್ಲಿ ಕಡಿಮೆ ಆಗೋದು, ಓನ್ಲಿ ಕೆಲಸ ಮಾಡ್ತಾ ಬರೋದು. ಅದು ಕೆಲವರು ಇರುತ್ತೆ. ಬಟ್ ಸಿಂಪ್ಟಮ್ಸ್ ಏನಂದರೆ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಏನಂದರೆ ಯೂಸ್ವಲಿ ಎದೆ ನೋವು, ಅಂದರೆ ಚೆಸ್ಟ್ ಪೇನ್. ಇದು ಚೆಸ್ಟ್ ಪೇನ್ ಯಾಕೆ ಇಂಪಾರ್ಟೆಂಟ್? ಎಲ್ಲ ಎದೆ ನೋವುಗಳು ಹಾರ್ಟ್ ಅಟ್ಯಾಕ್ ಅಲ್ಲ. 90% ಎದೆ ನೋವುಗಳು ಹಾರ್ಟ್ ಅಟ್ಯಾಕ್ ಇರಲ್ಲ. ಸೊ ಅದಕ್ಕೆ ನಾವು ಹಿಸ್ಟ್ರಿ ತಗೊಳ್ಳೋದು ಇಂಪಾರ್ಟೆಂಟ್. ನಾವು ಹಿಸ್ಟ್ರಿ ಕರೆಕ್ಟಾಗಿ ತಗೋ ಪೇಷಂಟಿಂದ. ಸೊ ಯಾವ ಥರ ಎದೆ ನೋವು ಅಂದರೆ ನಾವು ಕೇಳಬೇಕು, ಎದೆ ನೋವಲ್ಲಿ ಯಾವ ಥರ ಇದೆ ಅಂದರೆ ಟಿಪಿಕಲ್ ಪೇನ್ ಅಂತ ಕರಿತೀವಿ ನಾವು. ಎದೆ ನೋವು ಯಾವ ಥರದ್ದು? ಕಾಮನ್ ಎದೆ ನೋವು ಹಾರ್ಟ್ ಏನಿದೆ, ಉರಿ ಇರುತ್ತೆ, ಭಾರ ಆಗುತ್ತೆ, ತುಂಬ ಡಿಸ್ಕಂಫರ್ಟ್ ಆಗುತ್ತೆ, ಕ್ರಶಿಂಗ್ ಟೈಪ್ ಇರುತ್ತೆ. ಇನ್ನು ಭಾರ ಎದೆ ಮೇಲೆ ಏನೋ ಇಟ್ಟಂಗೆ ಭಾರ, ಆ ಥರ ಇದು ಟೈಪ್ ಆಫ್ ದಿ ಪೇನ್ ಅಂತೀವಿ. ಕೊನೆಗೆ ಯಾವ ಭಾಗದಲ್ಲಿದೆ? ಕಾಮನ್ ಆಗಿ
ಸೆಂಟರ್ ಆಫ್ ದಿ ಚೆಸ್ಟ್ ಇರುತ್ತೆ. ಹ್ಮ್ ಹ್ಮ್. ಸಮ್ಟೈಮ್ ಲೆಫ್ಟ್ ಸೈಡ್ ಇರ್ಬೋದು, ರೈಟ್ ಸೈಡ್ ರೇರು. ಮತ್ತು ಈ ನೋವು ಬೇರೆ ಕಡೆ ಎಲ್ಲಿ ಹೋಗುತ್ತೆ ಕೇಳು. ಆ ನೋವು ಅವ್ರು ಹೇಳ್ತಾರೆ ಈ ಭುಜಿಗೆ ಹೋಗುತ್ತೆ ಸರ್, ಈ ಭುಜಿಗೆ ಹೋಗುತ್ತೆ, ಕೆಲವು ಹೊಟ್ಟೆಯ ಮೇಲ್ಭಾಗನೂ ಬರುತ್ತೆ, ಗಂಟಲು ತನಕನೂ ಉರಿ ಬರುತ್ತೆ. ಮತ್ತು ಕೆಲವು ಸರಿ ಈ ಎಡಗೈಯಲ್ಲಿ ಕೆಳಗೆ ಕಿರುಬೆಳ ತನಕನೂ ಒಂಥರ ಸೆಳೆತ ಬರುತ್ತೆ ಅಂತ. ಓಕೆ. ಸೊ ಅದಕ್ಕೆ ನಾವು ಒಂದು ಯಾವ ರೀತಿ ನೋವು ಎಲ್ಲಿದೆ, ಎಲ್ಲೆಲ್ಲಿ ಹೋಗುತ್ತೆ ಅದು. ಅದ್ರ ಜೊತೆಗೆ ಅದಕ್ಕೆ ಅಸೋಸಿಯೇಟ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಅದ್ರ ಜೊತೆ ಬೇರೆ ಸಿಂಪ್ಟಮ್ಸ್ ಏನಿದೆ ಅಂದರೆ, ಸೊ ಎದೆ ನೋವು ಜೊತೆಗೆ ಸರ್ ಇದು ಆ ಕಡೆ ಹೋಗುತ್ತೆ, ಈ ಕಡೆ ಸುಸ್ತಾಗುತ್ತೆ, ಮೈ ಬೆವರುತ್ತೆ, ಮತ್ತು ವಾಂತಿ ಬಂದಾಗುತ್ತೆ, ವಾಂತಿ ಆಗುತ್ತೆ, ಮತ್ತು ತಲೆ ಚಕ್ರ ಬರುತ್ತೆ. ಓ, ತಲೆ ಸುತ್ತು ಬರೋದು ಒಂದು ತಲೆ ಸುತ್ತು ಆಗುತ್ತೆ. ಸೊ ಇದ್ರ ಜೊತೆಗೆ ಅದಿರ್ಬೇಕು ಹಾಗೆ. ಸೊ ಹಾಗೆ ಸೊ ಓಡಾಡಿದಾಗ ಎದೆ ನೋವು ಬರಲ್ಲ, ಕುತ್ಕೊಂಡಾಗ ಬರುತ್ತೆ, ಮಲ್ಕೊಂಡಾಗ ಬರುತ್ತೆ ಅಂದರೆ ಚಾನ್ಸಸ್ ಕಡಿಮೆ. ಸೊ ಅದಕ್ಕೆ ನಾವು ಯಾವ ರೀತಿ ಹಿಸ್ಟ್ರಿ ತಗೊಂಡು ಅದ್ರ ಮೇಲೆ ಹೋಗುತ್ತೆ. ಸೊ ಎಲ್ಲ ಎದೆ ನೋವುಗಳು ಹಾರ್ಟ್ ಅಟ್ಯಾಕ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅದರದೇ ಆದ ಹಿಸ್ಟ್ರಿ ಇರುತ್ತೆ. ಹೌದು. ದೇಹ ಇದು ಏನಂದ್ರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದ್ದಾಗ ನಾವು ಟಿಪಿಕಲ್ ಎಂಜನ್ ಅಂದರೆ ಹಾರ್ಟ್ ಅಟ್ಯಾಕ್ ಟೈಪೇ ಇಲ್ಲ ಅಂದರೂ ನಾವೆಲ್ಲ ಟೆಸ್ಟ್ ಮಾಡೋಕ್ಕಾಗುತ್ತೆ. ಬಟ್ ಯಂಗ್ಸ್ಟರಲ್ಲಿ ಆ ಥರ ಇಲ್ಲ ಅಂದರೆ ನಾವು ECG ಎಕೋ ಮಾಡಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಇನ್ನೂ ಡೌಟ್ ಅಂದರೆ ಟ್ರೋಪೋನಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ. ಆ ಬ್ಲಡ್ ಟೆಸ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆದರೆ ಗೊತ್ತಾಗುತ್ತೆ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಅದೆಲ್ಲ ಕಡೆ ಇರುತ್ತೆ. ಸೊ ಹಾಗಾಗಿ ಹಿಸ್ಟ್ರಿ ಇಸ್ ಇಂಪಾರ್ಟೆಂಟ್. ಈಗ ಎಲ್ಲ ಥರದ ನೋವುಗಳು ಹಾರ್ಟ್ ಅಟ್ಯಾಕ್ ಇಲ್ಲ. ಮಾಂಸ ಕಡೆ ನೋವು ಬರೋದು, ಬೋನಿನ ನೋವು ಬರ್ಬೋದು, ಬೆನ್ನು ನೋವು ಬರೋದು, ನರದ ನೋವು ಬರ್ಬೋದು, ಟೆನ್ಷನ್ ನೋವು ಬರ್ಬೋದು. ಸೊ ಅವು ಇರುತ್ತೆ. ಅದಕ್ಕೆ ನಾವು ಯಾವ ರೀತಿ ಹಿಸ್ಟ್ರಿ ತಗೊಂಡು ಡಿಸೈಡ್ ಮಾಡೋದು. ಎದೆ ನೋವು ಬಂತು ಅಂತ ತಕ್ಷಣ ಹಾರ್ಟ್ ಅಟ್ಯಾಕ್ ಅಂತ ಅಸ್ಯೂಮ್ ಮಾಡೋದು ಮಾಡೋದಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ಬೋದು, ನೆಗ್ಲೆಕ್ಟ್ ಮಾಡಾಗಿಲ್ಲ. ಡಾಕ್ಟರ್ ಹೋದ ಡಾಕ್ಟರ್ ನೋಡಿ ಹಿಸ್ಟ್ರಿ ತಗೊಂಡು ಚೆಕ್ ಮಾಡಿ ನಿಮ್ದು ಹಾರ್ಟಿಂದ ಅಲ್ಲ ಪ್ರಾಬ್ಲಮ್ ಅಲ್ಲ, ಇದು ಬೇರೆ ಇದೆ. ಹಾಗೆ ಯಾವ ರೀಸನ್ ಅನ್ನೋದನ್ನ ಆಫ್ಟರ್ ಡಯಾಗ್ನೈಸ್ ನಾವು ಡಾಕ್ಟರ್ ಹೇಳಿದ ಮೇಲೆ ಡಿಸಿಷನ್. ಮೊದಲೇ ನಾವು ತಿಳ್ಕೊಂಡು ಎದೆ ನೋವು ಬಂತು ಅಂತ ಹೇಳಿ ಸುಮ್ಮನೆ ಅಸಿಡಿಟಿ ಮಾತ್ರೆ ತಿಂದ್ಕೊಂಡು ಪ್ರೊಲಾಂಗ್ ಮಾಡೋದು ಅವೆಲ್ಲ ತಪ್ಪಾಗುತ್ತೆ. ಇದು ತುಂಬಾ ಆಗುತ್ತೆ. ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಓವರ್ ಗ್ಯಾಸ್ಟ್ರಿಕ್ ಆಗಿದೆ ಅಂತ, ಎಸ್ಪೆಷಲಿ ಹೊಟ್ಟೆ ಮೇಲೆ ಇಲ್ಲಿ ಮೇಲೆ ನೋವು ಬಂದ ಕೆಲವು ನೆಗ್ಲೆಕ್ಟ್ ಮಾಡೋದು. ಸರಿ, ಬರ್ನಿಂಗ್ ಆಗುತ್ತೆ ಕೆಲವರಿಗೆ, ಎದೆ ಉರಿನೇ. ಈಗ ಹಾರ್ಟ್ ಅಟ್ಯಾಕ್ ಕಾಮನ್ ಆಗಿ ಎದೆ ಉರಿ ಅಂತಾನೆ ಇರೋದು, ಕಾಮನ್ ಸಿಂಪ್ಟಮ್ಸ್ ಅದು. ಜನ ನೆಗ್ಲೆಕ್ಟ್ ಮಾಡೋದು. ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಅದು ಅಸಿಡಿಟಿಗೂ ಇದಕ್ಕೂ ಹಾರ್ಟ್ ಅಟ್ಯಾಕ್ ಏನಾದ್ರು ಸಂಬಂಧ ಇದೆಯಾ? ಅಲ್ಲ, ಸಿಂಪ್ಟಮ್ಸ್ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ಕೆಲವು ನೆಗ್ಲೆಕ್ಟ್ ಮಾಡುತ್ತೆ. ಸೊ ಎದೆ ಊರು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ ಮೇಡಮ್ ಅಂದರೆ, ಈಗ ತುಂಬ ವರ್ಷದಿಂದ ಶುಗರ್ ಇದ್ದವರಿಗೆ, ತುಂಬ ವರ್ಷ BP ಇದ್ದವರಿಗೆ, ವಯಸ್ಸಾದವರಿಗೆ ಸ್ವಲ್ಪ ಒಳಗಡೆ ನರಗಳು ಪೇನ್ನ ರೆಕಗ್ನೈಸ್ ಮಾಡೋಣ, ಅವ್ರು ಎದೆ ನೋವೇ ಬರಲ್ಲ. ಹಾಂ ಸರ್, ಅದು ನೆಕ್ಸ್ಟ್ ಕೇಳೋಣ ಅಂತಿದೆ ಸರ್. ಎದೆ ನೋವು ಕಾಣಿಸ್ಕೊಳ್ಳೋದೇನೆ ಕೆಲವರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ವೆರಿ ಇಂಪಾರ್ಟೆಂಟು. ಏನೇ ಇದಕ್ಕೆ ನಾವು ಆಂಜಿನಲ್ ಈಕ್ವಿವೆಲೆಂಟ್ ಅಂದರೆ ಎದೆ ನೋವಿಗೆ ಈಕ್ವಿವೆಲೆಂಟ್ ಆದ ಸಿಂಪ್ಟಮ್ಸ್ಗಳು. ಆ ಥರನೂ ಇದೆ. ನಮಗೆ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಎದೆ ನೋವು ಬಂದೇ ಇಲ್ಲ, ಬೇರೆ ನೋವು ಇರ್ಬೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಎದೆ ನೋವು ಬಂದಿಲ್ಲ ಕೆಲವು, ಅದು ಏನು ವಯಸ್ಸಾದ ಕೆಲಸ ಆಗುತ್ತೆ. ಅನ್ಕೊಂಡು ಶುಗರ್ ಸುಮಾರು ವರ್ಷ ಅಥವಾ BP ಸುಮಾರು ಇದ್ದರಲ್ಲಿ ಇದಾಗುತ್ತೆ. ಅವಾಗ ಎದೆ ನೋವು ಬರಲ್ಲ, ಅವರಿಗೆ ಸುಸ್ತಾಗೋದು. ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಬಂದಿರಲ್ಲ. ಇವಾಗ ಹೇಳಿದ್ರಿ ಮೇಡಮ್, ಇದು ಎದೆ ನೋವು ಬರ್ದೇನೆ ಆಗಲ್ಲ. ಸೊ ಅವರಿಗೆ ಎದೆ ನೋವು ಬಂದಿಲ್ಲ ಕೆಲವರಿಗೆ. ಅವರಿಗೆ ಎದೆ ನೋವಿಗೆ ಈಕ್ವಲ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಅಂದರೆ ಮೈ ಬೆವರೋದು, ಸುಸ್ತಾಗೋದು, ತಲೆ ಸುತ್ತ ಬರೋದು, ಅದೇ ಭುಜ ಭಾರ ಆಗೋದು, ಬೆನ್ನು ಭಾರ ಆಗೋದು, ಟಿಪಿಕಲ್ ಇದನ್ನು ಇರಲ್ಲ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡಕ್ಕೆ ಬರಲ್ಲ. ಫ್ರೆಂಡ್ಸ್, ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಎದೆ ನೋವು ಬರದೇ ಇದ್ರೂ, ಅಂದರೆ ಹೊರಗಡೆ ಎಕ್ಸ್ಪ್ರೆಸ್ ಆಗಿಲ್ಲ ಅಂದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಇದ್ದೇ ಇರುತ್ತೆ. ವಯಸ್ಸಾದವರಲ್ಲಿ ಈ ಥರ ಕಾಣಿಸ್ಕೊಳ್ಳೋ ಒಳಗೊಳಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಆದರೆ ಮೇಲ್ಗಡೆ ನೋವು ಬಂದಿರಲ್ಲ ಅಂತ. ಹಾಗಾಗಿ ಎನಿಹೌ ಈ ಥರ ಎಸ್ಟ್ರೆಸ್ ಸ್ವೆಟ್ಟಿಂಗ್ ಆಗೋವಂಥದ್ದು, ಬಾಡಿ ಮೈ ಭಾರ ಆಗೋವಂಥದ್ದು, ಸುಸ್ತಾಗೋವಂಥದ್ದು, ಭುಜ ಮತ್ತು ಸೆಳೆತ ಬರೋವಂಥದ್ದು, ತಲೆ ಸುತ್ತು ಬರೋವಂಥದ್ದು, ಇವೆಲ್ಲ ಬಂದಾಗ ನಾವು ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಸರ್. ಇನ್ನೊಂದು ಎಲ್ಲರಿಗೂ ಇರುವಂತಹ ಒಂದು ಮೂಲಭೂತ ಪ್ರಶ್ನೆ ಸರ್, ಹಾರ್ಟ್ ಅಟ್ಯಾಕ್ ಆದಾಗ ಫಸ್ಟ್ ಏಡ್ ಏನದು, ಏನು ಮಾಡಬೇಕು? ಈಗ ಹಾರ್ಟ್ ಅಟ್ಯಾಕ್ ಆದಾಗ ಎದೆ ನೋವು ಅಂತ ಬಂದು, ಈಗ ಪೇಷಂಟ್ ಕೊಲಾಪ್ಸರೇ ಬೇರೆ ಆಗಿದೆ. ಪೇಷಂಟ್ ಮಾತಾಡ್ತಾರೆ, ಸಿವಿಯರ್ ಆಗಿ ಹೋಗ್ಬಿಡೋದು ಬೇರೆ ಇರುತ್ತೆ ಸರ್. ಈ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಯಾವುದೋ ಹಳ್ಳಿಯಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೆಲವರು ಕಂಪ್ರೆಸ್ ಮಾಡ್ತಾರೆ ಸರ್, ಹಾರ್ಟನ್ನು ಒತ್ತು ಅಂತದ್ದು ಮಾಡ್ತಾರೆ. ಮೌತ್ ಟು ಮೌತ್, ಬಾಯಿಂದ ಬಾಯಿಗೆ ಇಟ್ಬಿಟ್ಟು ಕೆಲವರು ಗಾಳಿ ಊದೋದು ಮಾಡ್ತಾರೆ. ಅದೆಲ್ಲ ಸರಿನಾ ತಪ್ಪ? ಅದು ಏನಾಗುತ್ತೆ ಅಂದರೆ, ಈಗ ಹಾರ್ಟ್ ಅಟ್ಯಾಕ್ ಆದಾಗ ಮಾತಾಡ್ತಿದ್ದಾರೆ ಪೇಷಂಟು, ಉಸಿರಾಡ್ತಿದ್ದಾರೆ ಅಂದರೆ ಅವ್ರ ತಕ್ಷಣ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು. ಈಗ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಪೇಷಂಟ್ ಮಾತಾಡ್ತಾ ಇಲ್ಲ, ಉಸಿರಾಟ ಇಲ್ಲ, ಪಲ್ಸ್ ಸಿಗ್ತಾ ಇಲ್ಲ ಮುಟ್ಟಿದ್ರೆ, ಆವಾಗ ಚೆಸ್ಟ್ ಕಂಪ್ರೆಷನ್ CPR ಅಂತ ಕರಿತೀವಿ. ಚೆಸ್ಟ್ ಕಂಪ್ರೆಷನ್ ಎಷ್ಟು ಮಾಡೋಕಂದ್ರೆ 4-5 ಕೆಳಗಡೆ ಹೋಗೋಷ್ಟು ಪ್ರೆಸ್ ಮಾಡೋದು, 4-5 ಸೆಂಟಿಮೀಟರ್ ಇಷ್ಟು ಕಂಪ್ರೆಸ್ ಮಾಡಿಬಿಟ್ಟು. ಉಸಿರಾಡ್ತಾ ಇಲ್ಲ ಅಂದರೆ ಮೌತ್ ಟು ಮೌತ್ ಬ್ರೀತಿಂಗ್ ಮಾಡಬೇಕು. ಇದು ಯಾವಾಗ ಪಲ್ಸ್ ಸಿಗ್ತಾ ಇಲ್ಲ, ಪೇಷಂಟ್ ಮಾತಾಡ್ತಾ ಇಲ್ಲ, ಮತ್ತು ಉಸಿರಾಟ ಇಲ್ಲ ಅಂತ ಮಾಡೋಕಿದ್ದಾನೆ. ಇದನ್ನು CPR ಚೆಸ್ಟ್ ಕಂಪ್ರೆಷನ್ ಮಾಡೋದನ್ನ
ಪೇಷಂಟ್ ಉಸಿರಾಡ್ತಾ ಇಲ್ಲ, ಆದ್ರೆ ಮಾತಾಡ್ತಾ ತುಂಬಾ ಇಲ್ಲ, ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಮಾಡಬೇಕು. ಹೇಗೆ ಸರ್, ಏನಾದ್ರು ಬಟ್ಟೆ ಏನಾದ್ರು ಇಲ್ಲ ಬಟ್ಟೆ ಇಲ್ಲ, ಕೈಯಲ್ಲೇ ಒಂದು ಕೈ ಮಾಡ್ಬೋದು? ಸ್ಕಿನ್ ಮೇಲೆ, ಅವ್ರು ಬಟ್ಟೆ ಮೇಲೆ ಮಾಡೋದು, ಸ್ಕಿನ್ನಲ್ಲಿ ಹೀಗಿಟ್ಟು ಮಾಡ್ಬೋದು. ಓ, ಹೀಗೆ ಅದು CPR. ಇದು ಯಾವ ಮಾಡ್ಬೇಕಂದ್ರೆ ಮಾತಾಡೋ ಪೇಷಂಟಿಗೆ, ಕಾನ್ಸಿಯಸ್ ಪೇಷಂಟಿಗೆ ಮಾಡಬಾರ್ದು. ಪೇಷಂಟ್ ಮಾತಾಡಲ್ಲ, ಪ್ರಜ್ಞೆ ಇಲ್ಲ, ಪೇಷಂಟ್ ಉಸಿರಾಟ ಇಲ್ಲ, ಪಲ್ಸ್ ಮುಟ್ಟಿದ್ರೆ ಪಲ್ಸೇ ಸಿಗ್ತಾ ಇಲ್ಲ ಅಂತ ಮಾಡ್ಬೋದು. ಈ ಪೇಷಂಟ್ ಮಾತಾಡ್ತಿದ್ದಾರೆ, ಕಾನ್ಸಿಯಸ್ ಇದೆ, ತುಂಬ ಇದೆ ಅನ್ನೋದು ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಆ್ಯಂಬುಲೆನ್ಸ್ಗೆ ಕರೆದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿ ECG ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಇವರಿಗೆ ಮಾತಾಡ್ತಾ ಇಲ್ಲ, ಉಸಿರಾಟ ಇಲ್ಲ ಅಂದಾಗ ಚೆಸ್ಟ್ ಕಂಪ್ರೆಸ್ ಶುರು ಮಾಡಿ, ಮೌತ್ ಮೇಲೆ ಬ್ರೀತಿಂಗ್ ಮಾಡಿ, ಆ್ಯಂಬುಲೆನ್ಸ್ಗೆ ಕರೆಸಿ ನೆಕ್ಸ್ಟ್ ಹಾಸ್ಪಿಟಲ್ ಶುರು ಮಾಡಿ. ಸರ್, ಈಗ ಚೆಸ್ಟ್ ಕಂಪ್ರೆಷನ್ ಅಂದ್ರೆ ತುಂಬಾ ಒತ್ತೆ ಹಿಡ್ಕೋಬೇಕು. ಎಷ್ಟು ಸೆಕೆಂಡಿಗೆ ಒಂದ್ಸಲ ಪ್ರೆಸ್ ಅಲ್ಲ, ಮಾಡಿ ಇದಕ್ಕೆ ತೆಗಿಬೇಕು? ಅದೇ ಫ್ರೀಕ್ವೆಂಟಾಗಿ ಪ್ರೆಸ್ ಮಾಡೋದು ತೆಗಿತಾ ಇರಬೇಕು. ನೀವು ಪ್ರೆಸ್ ಮಾಡೋದು 4-5 ಸೆಂಟಿಮೀಟರ್ ಕೆಳಗಡೆ ಪ್ರೆಸ್ ಅಂದ್ರೆ ಆಗಬೇಕು. ತುಂಬಾ pressure ಆಗಿ press ಅದು ಮಾಡ್ಬೇಕು. ಹಾರ್ಟಿಗೆ ಟಚ್ ಆಗಿ ಹಾರ್ಟ್ ಸ್ಟಿಮ್ಯುಲೇಟ್ ಮಾಡಬೇಕಲ್ಲ. ಓಕೆ ಓಕೆ ಸರ್. ಈಗ ಏನಂದ್ರೆ ಫಸ್ಟ್ ನಮಗೆ ಅಂದ್ರೆ ರೈಟ್ ಆಗಿ ಮೇಲ್ಮೇಲೆ ಹೆಂಗೆ ಮುಟ್ಬಿಟ್ರೆ ಏನು ಉಪಯೋಗ ಆಗೋದಿಲ್ಲ. ಇದು ರಿಪ್ ಇದೆಯಲ್ಲ, ರಿಪ್ ಪಾರ್ಟ್ ಕೆಳಗಡೆ ಮೊದಲು ಹೋಗಿ ಹಾರ್ಟಿಗೆ ಟಚ್ ಆಗಿ ಹಾರ್ಟ್ ಟಚ್ ಮಾಡಿ ಬರಬೇಕು. ಓಕೆ ಓಕೆ. ಸೊ ಅದಕ್ಕೆ ಜಾಸ್ತಿ ಪ್ರೆಸ್ ಮಾಡಬೇಕು. ಇದು ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಫಸ್ಟ್ 1 ಅವರ್ ಗೋಲ್ಡನ್ ಅವರ್ ಅಂತೀವಿ. ಓಕೆ. ಸೊ ಈಗ ಈ ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹಾರ್ಟು ನಾರ್ಮಲ್ ಬಡಬೇಕು, ಎತ್ತತ್ರ ಬಡ್ಬಿಡುತ್ತೆ. ಓಕೆ. ಸೊ ಅದಕ್ಕೆ ನಾವು ಹೃದಯ ಕಂಪನ ಅಂತೀವಿ. ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್, ವೆಂಟ್ರಿಕ್ಯುಲರ್ ಫ್ಲಟ್ಟರ್ ಅಂತ ಕರಿತೀವಿ. ಅದು ಎತ್ತೆತ್ತಗೆ ಬಡ್ದು ಹಾರ್ಟ್ ನಿಂತ್ಬಿಡು, ಹಿಂಗೆ ಹಾರ್ಟ್ ಹಿಂಗೆ ಬಡಿತಾ ಇರುತ್ತೆ ನಾರ್ಮಲಿ. ಹಾಂ ಸರ್. ಕೆಲವು ಸರಿ ಹಾರ್ಟ್ ಅಟ್ಯಾಕ್ ಆದಾಗ ಕೆಲವು ಸರಿ ಎಲ್ಲರಲ್ಲ ಅದು ಹಿಂಗೆ ಬಡಿಯೋದ್ರೆ ಹಿಂಗೆ ಬಡಿದು ನಿಂತ್ಬಿಡುತ್ತೆ. ನಿಂತಾಗ ಪೇಷಂಟ್ ಕೊಲಾಪ್ಸ್ ಆಗ್ತದೆ. ಹಾರ್ಟ್ ಪಂಪಿಂಗೇ ಮಾಡಲ್ಲ, ಬ್ರೈನಿಗೆ ಬ್ಲಡ್ ಹೋಗಲ್ಲ, ಅನ್ಕಾನ್ಸಿಯಸ್ ಆಗ್ಬಿಡ್ತಾರೆ. ಸರ್, ಅಂತ ಟೈಮಲ್ಲಿ ಕಂಪ್ರೆಸ್ ಮಾಡಿ ಹೌದು, ಅದು ಹಾರ್ಟನ್ನು ಸ್ಟಿಮ್ಯುಲೇಟ್ ಮಾಡಿ ಮಾಡಬೇಕು. Okay. ಸ್ಟಿಮ್ಯುಲೇಟ್ ಮಾಡಿದಾಗ ಹಾಂ ಸರ್. ಹಾರ್ಟ್ ಎತ್ತಕ್ಕೆ ಬಡಿತಿರುತ್ತಲ್ಲ, ಅದು ಕೆಲಸ ರೆಗ್ಯುಲರ್ ಆಗುತ್ತೆ. ಅದು ಎಷ್ಟು ನಿಮಿಷದ ಒಳಗಡೆ ಮಾಡಬೇಕು ಸರ್? ಅಲ್ಲ, ಅದು ಅದೇ ಈಗ ಇಂಥವೆಲ್ಲ ಆಗ್ಬಿಟ್ಟು ತಕ್ಷಣ ಮಾಡ್ಬೇಕು ಅಲ್ಲೇ. ಅಲ್ಲಲ್ಲಿ ಹೌದು. ಯಾರಾದ್ರೂ ಇದ್ರೆ ಆ ಇದ್ರೆ ಜಾಗದಲ್ಲಿ ಮಾಡ್ಬೇಕು. ಮಾಡ್ಬೇಕು. ಇಲ್ಲ ಒಂಟಿ ಇರೋರು, ಹೌದು, ಕೆಲವು ಇದೇನಾಗುತ್ತೆ ಟ್ರಾವೆಲ್ ಸಿಂಗಲ್ ಅಲ್ಲ, ಈಗ ಮಾಡೋದು ಕಷ್ಟ. ಅದನ್ನ ರೆಕಗ್ನೈಸ್ ಆಗಿಲ್ಲ ಅಂದ್ರೆ ಹಾಂ ಅವ್ರು ಸರ್. ಕೊಲಾಪ್ಸ್ ಆದಾಗ ಹಾಸ್ಪಿಟಲ್ ರೀಚ್ ಒಳಗೆ ಇರಲ್ಲ. ಇದು ಕಾಮನ್. ಅದೇ ಈ ನಮ್ಮ ಪುನೀತ್ ರಾಜ್ಕುಮಾರ್ ಇವರಿಗೂ ಅದೇ ಹಾರ್ಟ್ ಬೀಟ್ ಅರೆತ್ಮಿ ಆಗಿ ಸಿವಿಯರ್ ಆಗಿರೋದು, ಅದು ಇಮಿಡಿಯೇಟ್ ಆಸ್ಪತ್ರೆಗೆ ಹೋಗೋದ್ರೊಳಗೆ ಒಳಗೆ ಇದಾಗುತ್ತೆ ಹಾಗೆ. ಓಕೆ ಸರ್. ಆಮೇಲೆ ಹಾರ್ಟ್ ಅಟ್ಯಾಕಲ್ಲಿ ಇದು ಜೆನೆಟಿಕ್ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ? ಅದೇ ಈಗ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ನಾವು ಈಗ ಹೇಳಿದೆ ನಾವಾಗ, ಈಗ ತಂದೆ ತಾಯಿಗೆ 55 ವರ್ಷದೊಳಗೆ ತಂದೆ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಮಕ್ಕಳಿಗೆ ಬರೋದು 5-7 ಟೈಮ್ ಹೆಚ್ಚು ಅನ್ಸುತ್ತೆ. 5 ಟೈಮ್ಸ್ ಹಾರ್ಟ್ ಅಟ್ಯಾಕ್ ಜಾಸ್ತಿ. ತುಂಬಾನೇ ಇದಾಯ್ತು ಸರ್. ಅದಕ್ಕೆ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿನೂ ಒಂದು ಒನ್ ಆಫ್ ದ ಮೇಜರ್ ಏಜ್ ಫ್ಯಾಕ್ಟರ್. ಆದ್ಮೇಲೆ ಬರೋದಲ್ಲ, ಏಜ್ ಆಗೋದ್ಮೇಲೆ ಬರೋದಿಲ್ಲ. ಹೌದು, ಫ್ಯಾಮಿಲಿ ಹಿಸ್ಟ್ರಿ ಇಸ್ ಇಂಪಾರ್ಟೆಂಟ್. ಅದೊಂದು. ಇನ್ನೊಂದು, ಈ ನಾವು ಏಷ್ಯನ್ ಇಂಡಿಯಾದಲ್ಲೇ ಭಾರತೀಯರೇ ಒಂಥರ ಈ ಹಾರ್ಟ್ ಪ್ರಾಬ್ಲಮ್ಗೆ ಮತ್ತು ಸ್ಟ್ರೋಕಿಗೆ ಜೆನೆಟಿಕಲಿ ಲೋಡೆಡ್ ಗನ್ ಅಂತ. ನಾವು ಜೆನೆಟಿಕಲಿ ಒಂಥರ ಲೋಡೆಡ್ ಆಗಿದ್ದೀವಿ. ಸೊ ನಾವು ಅದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೇಕಂದ್ರೆ ಇವೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇವೆಲ್ಲ ಮಾಡಿಕೊಂಡು ಪೋಸ್ಟ್ಪೋನ್ ಮಾಡೋದು ಹಾಗೆ. ಸೊ ಅನುವಂಶಿನೂ ಒಂದು ಕಾರಣ ಇದೆ. ಡೆಫಿನೆಟ್ಲಿ ಎಂಗೇಜಾಗ ತಂದೆ ತಾಯಿಗೆ ನಮಗೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದು ಇಂಪಾರ್ಟೆಂಟ್. ಇನ್ನು ಕೆಲವು ಏನಂದ್ರೆ ಈ ಹುಟ್ಟಾಗಿಂದ ಹಾರ್ಟ್ ಖಾಲಿ ಇರ್ತವೆ, ರೇರ್. ಹಾರ್ಟ್ ವೀಕ್ ಆಗೇ ಇರುತ್ತೆ ಅವ್ರಿಗೆ ಮೊದಲಿಗೆ. ಹಾರ್ಟ್ ವೀಕ್ ಆಗಿರೋದು. ಇನ್ನು ಕೆಲವರಲ್ಲಿ ಹಾರ್ಟಲ್ಲಿ ರಂಧ್ರಗಳಿರೋದು. ಅದು ಇನ್ನೊಂದು HOCM ಅಂತ ಕರಿತೀವಿ, ಹೈಪರ್ಟ್ರೋಪಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಪತಿ ಅಂತ. ಅಂದರೆ ಹಾರ್ಟಿಂದ ರಕ್ತ ಹೊರ ಹೋಗೋ ಜಾಗದಲ್ಲಿ ಕವಾಟದ ಮೇಲೆ ಅದು ಜಾಗ ಸಣ್ಣದಿರುತ್ತೆ. ಸೊ ಅವರು ಸಡನ್ನಾಗಿ ಡೆತ್ ಆಗೋದಿರುತ್ತೆ, ಅದು ಎಂಗೇಜಲ್ಲಿ. ಸೊ ಅದು ಗೊತ್ತಾಗಲ್ಲ. ಅದು ಕೆಲವು ಸರಿ ತಲೆ ಸುತ್ತ ಬರೋದು ಸಡನ್ ಡೆತ್ ಆಗಿಬಿಡ್ತಾರೆ. ಸೊ ಅದಕ್ಕಾಗಿ ಏನಂದ್ರೆ ಅಂತ ಅದಕ್ಕೆ ಈ ಫ್ರೀಕ್ವೆಂಟಾಗಿ ಚೆಕ್ ಮಾಡಬೇಕು. ಯಾಕಂದರೆ ಎಕೋ ಸ್ಕ್ಯಾನಿಂಗ್ ಮಾಡಿ ಗೊತ್ತಾಗುತ್ತೆ, ಇಲ್ಲ ಗೊತ್ತಾಗಲ್ಲ. ಸೊ ಅದು 500 ಜನರಲ್ಲಿ ಒಬ್ಬರಿಗೆ ಆಗುತ್ತೆ. ಅದು ಗಂಡು ಮಕ್ಕಳಲ್ಲಿ ಇರುತ್ತೆ, ತಂದೆಗಿದ್ರೆ ಗಂಡು ಮಕ್ಕಳು, ಹಂಗೆ ಪ್ರತಿ ಗಂಡು ಮಕ್ಕಳು ಬರ್ತಿರುತ್ತೆ HOCM. ಓಕೆ ಸರ್. ಈಗ ಹಾರ್ಟ್ ಅಟ್ಯಾಕಿಗೆ BP ಶುಗರ್ ಒಂದು ಫ್ಯಾಕ್ಟರ್ ಆಗುತ್ತೆ, ಒಂದು ಕಾರಣ ಆಗುತ್ತೆ ಸರ್. BP ಶುಗರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ, ಸಂಭವ ಜಾಸ್ತಿ ಇರುತ್ತೆ ಅಂತ ಸರ್. ಅದ್ರ ಬಗ್ಗೆನೇ ಹೆಚ್ಚು. ಹೌದು, ಈಗ ಏನಂದ್ರೆ BP ಏನಾಗುತ್ತೆ, ಹಾರ್ಟಿಗೆ ಭಾರ ಜಾಸ್ತಿ ಆಗುತ್ತೆ. ಹಾರ್ಟು ಪ್ರೆಷರ್ ಮೇಲೆ ಪಂಪ್ ಮಾಡಬೇಕು. ಹಾಂ ಸರ್. ಸೊ ಹಾರ್ಟ್ ಅಟ್ಯಾಕ್ ಆಟೋಮೆಟಿಕಲಿ ದಪ್ಪ ಆಗ್ತಾ ಬರುತ್ತೆ. ಹಾರ್ಟ್ ದಪ್ಪ ಆಗ್ತಾ ಬಂದಾಗ ಹಾರ್ಟ್ ರಕ್ತನಾಳ ಕಂಪ್ರೆಸ್ ಆಗ್ತಾ ಬರುತ್ತೆ. ಹಾಂ ಸರ್. ಸೊ ಅದು ಅಲ್ಟಿಮೇಟ್ಲಿ ಬರ್ಡನ್ ಆನ್ ಹಾರ್ಟ್ ಇನ್ಕ್ರೀಸ್ ಆಗುತ್ತೆ. ಒಂದು ಶುಗರ್ ಇದ್ದವರಿಗೆ ಏನಾಗುತ್ತೆ ಅಂದರೆ, ನಮಗೆ ಶುಗರ್ ನಾರ್ಮಲ್ ಕಂಟ್ರೋಲ್ ಇಲ್ಲ ಅಂದರೆ, ಲಾಂಗ್ ಟರ್ಮ್ ಕಂಟ್ರೋಲ್ ಅಂದರೆ ಕೊಲೆಸ್ಟ್ರಾಲು ರಕ್ತನಾಳ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ನಿಮಗೆ ತೋರಿಸ್ತೀನಿ ಹೇಗಂತ. ಇದು ಈಗ ನಾರ್ಮಲ್ ಬ್ಲಡ್ ವೆಸಲ್ ಹೇಗಿರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ನಾರ್ಮಲ್ ಬ್ಲಡ್ ವೆಸಲ್ ಹೀಗಿರುತ್ತೆ, ಕ್ಲೀನ್ ಆಗಿದೆ ನಿಮಗೆ. ಹಾಂ ಸರ್. ಈ ಕಡೆ ಈ ಕಡೆ ಈಗ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ತಾ ಆಗಿದೆ. ಓಕೆ. ಇದು ಇದು ಡಿಪಾಸಿಟ್ ಆಗ್ತಾ ಇದೆ. ಹಿಂಗೆ ಸ್ವಲ್ಪ ಇನ್ನೂ ಜಾಸ್ತಿ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಇದು ಡಿಪಾಸಿಟ್ ಜಾಸ್ತಿ ಆಯ್ತು ಏನಾಗುತ್ತೆ, ಇಲ್ಲಿ ಒಡೆದೋಗ್ಬಿಡುತ್ತೆ, ರಕ್ತನಾಳದ ಒಳಗೆ ಒಡೆದ್ಬಿಡುತ್ತೆ. ಕೊಲೆಸ್ಟ್ರಾಲ್ ಇಂದ ಇಲ್ಲಿ ರಕ್ತ ಹೋಗೋ ಜಾಗಕ್ಕೆ ಇಲ್ಲಿ ಬಂದ್ಬಿಡುತ್ತೆ.
ಇದು ಒಂದ್ಸರಿ ಇಲ್ಲಿ ಬಂದ ತಕ್ಷಣ ನಮ್ಮ ಬಾಡಿ ಸಿಸ್ಟಮ್ ಹೇಗಿದೆ, ಎಲ್ಲೇ ಗಾಯ ಆಗಲಿ ಅದು ಕ್ಲಾಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ನಿಮ್ಗೆ ಇಲ್ಲಿ ಗಾಯ ಆದ್ರೆ ರಕ್ತ ಹೆಪ್ಪುಗಟ್ಟಬೇಕು, ಇದು ರಕ್ತ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ, ಹೌದು ಸರ್. ಅದು ಬ್ಲೀಡ್ ಆಗಬಾರ್ದು ಅಂತ ನಮ್ಮ ಕ್ಲಾಟಿಂಗ್ ಸಿಸ್ಟಮ್ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಓಕೆ. ಆ ಇಲ್ಲಿ ಟೈಮಲ್ಲಿ ಇಲ್ಲಿ ಕೊಲೆಸ್ಟ್ರಾಲ್ ಕೂತು ಇಲ್ಲಿ ಆಲ್ರೆಡಿ ಈ ಜಾಗ ಕಡಿಮೆ ಆಗಿರುತ್ತೆ, ರಕ್ತನಾಳದ ಜಾಗ ಕಡಿಮೆ ಆಗಿರುತ್ತೆ. ಇಲ್ಲಿ ಕ್ಲಾಟಿಂಗ್ ಸಿಸ್ಟಮ್ ಆಕ್ಟಿವ್ ಆದ ತಕ್ಷಣ ಇಲ್ಲಿ ರಕ್ತ ಹೆಪ್ಪುಗಟ್ಬಿಡುತ್ತೆ. ಆಲ್ರೆಡಿ ಇಲ್ಲಿ ಬ್ಲಾಕ್ ಆಗ್ತಾ ಇರುತ್ತೆ, ಫುಲ್ ಇಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಇಲ್ಲಿ ಸಣ್ಣಕ್ಕಾಗಿ ಕೆಳಗೆ ರಕ್ತ ಹೋದ್ ಹಾರ್ಟಿನ ರಕ್ತ ಹೋದ್ ಕಡಿಮೆ ಆಗುತ್ತೆ. ಈ ರಕ್ತ ಹೋದ್ ಕಡಿಮೆ ಆದರೆ ಏನಾಗುತ್ತೆ, ಇಲ್ಲಿ ಬ್ಲಾಕ್ ಆಗುತ್ತೆ ಹಾರ್ಟಿನ ಮಾಂಸಖಂಡ, ಈ ಕಡೆ ಹೇಳಿ. ಸೊ ಬ್ಲಾಕ್ ಆಗ್ಬಿಟ್ರೆ ಇಲ್ಲಿ ಹಾರ್ಟಿನ ಮಾಂಸಖಂಡಗಳು ಡೆತ್ ಆಗ್ಬಿಡುತ್ತೆ. ಈ ಡೆತ್ ಆದರೆ ಪಂಪಿಂಗ್ ಕಡಿಮೆ ಆಗುತ್ತೆ. ಸರ್ಕಲ್ ಇದೆಯಲ್ಲ ಸರ್, ಅದು ಡ್ಯಾಮೇಜ್ ಆಗಿದೆ. ಇಲ್ಲಿ ಬ್ಲಾಕ್ ಆಗಿದ್ದಕ್ಕೆ ಈ ಡ್ಯಾಮೇಜ್ ಆಗ್ಬಿಟ್ಟಿದೆ. ಈ ಡ್ಯಾಮೇಜ್ ಏನಾಗುತ್ತೆ, ಹಾರ್ಟು, ಸೊ ಈ ಪಾರ್ಟ್ ಯಾವುದೊಂದು ಪಾರ್ಟ್ ಡ್ಯಾಮೇಜ್ ಆದರೆ ಅದು ಆ ಪಾರ್ಟಿಗೆ ಪಂಪ್ ಮಾಡ್ಲಿಕ್ಕೆ ಆಗಲ್ಲ. ಇದೇನಾಗುತ್ತೆ, ನಾವು ಈಗ ಸಸಿಗಳಿಗೆ ನೀರು ಕರೆಕ್ಟಾಗಿ ಹೋಗ್ತಾರೆ ಚೆನ್ನಾಗಿರುತ್ತೆ. ಸಸಿಗಳಲ್ಲಿ ನೀರು ಕಡಿಮೆ ಆಗ್ತಾರೆ ಬಾಡುತ್ತೆ. ನೀರೇ ಕಟ್ ಮಾಡಿದ್ರೆ ಸಾಯುತ್ತೆ. ಒಂದು ಸಸಿ ಸತ್ತೋದ್ಮೇಲೆ ಹೊಸ ಸಸಿ ಬರಲ್ಲ. ಬಾಡ್ಬೇಕಾದ್ರೆ ನಾವೇನಾದ್ರು ಮಾಡಿದ್ರೆ ನೀರು ಬಿಟ್ಟರೆ ಚೆನ್ನಾಗುತ್ತೆ. ಬಟ್ ಹಾರ್ಟಲ್ಲಿ ಹಂಗೆ ಹಾರ್ಟ್ ಮಾಂಸಖಂಡಗಳು ನಾವು ಅದು ಮೊದಲೇ ಸ್ವಲ್ಪ ಬ್ಲಾಕ್ ಓಪನ್ ಎಲ್ಲ ಮಾಡಿದ್ರೆ ಸ್ವಲ್ಪ ಡೆತ್ ಆಗುತ್ತೆ, ಸರೌಂಡಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ. ಬಟ್ ಹಾರ್ಟ್ ಮೊದಲು ಒಂದು ಕಡೆ ಒಂದು ಪಾರ್ಟ್ ಸ್ವಲ್ಪ ಡ್ಯಾಮೇಜ್ ಆದರೆ ವಾಪಸ್ ಬರಲ್ಲ. ಅವಾಗ ಸರೌಂಡಿಂಗ್ ಸುತ್ತ ಇದ್ದವನ್ನ ಅದು ಆ್ಯಕ್ಷನ್ ಟೇಕ್ ಓವರ್ ಮಾಡುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ಅರ್ಲಿ ಟ್ರೀಟ್ಮೆಂಟ್, ಅರ್ಲಿ ಡಿಟೆಕ್ಷನ್ ಯಾಕೆ ಹೇಳ್ತೀವಿ ಅಂದರೆ, ನಾವು ಬೇಗ ರಕ್ತನಾಳ ಓಪನ್ ಮಾಡಿದ್ರೆ ಫರ್ದರ್ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ಇದನ್ನು ಯಾಕಂದ್ರೆ ಅದಕ್ಕೆ ಈ ಶುಗರ್ ಇದ್ದರೆ ಏನಾಗುತ್ತೆ ಅಂದರೆ, ಈ ಕೊಲೆಸ್ಟ್ರಾಲ್ ಡಿಪಾಸಿಟ್ ನಾವು ತೋರಿಸಿದ್ನಲ್ಲ ಅದು ಫಾಸ್ಟ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಹೌದು, ಶುಗರು ಸ್ಮೋಕಿಂಗ್ ಅಲ್ಲಿ ಡಿಪಾಸಿಟ್ ನಿಮ್ಮ ಬಿ ಪಿಗಿಂತ ಎಲ್ಲವೂ ಡೇಂಜರೇ, ಶುಗರ್ ಇನ್ನೂ ಡೇಂಜರ್. ಬಿಪಿಗಿಂತ ಶುಗರ್ ಡೇಂಜರ್. ದೀರ್ಘಕಾಲದ ಶುಗರ್ ಕಾಯಿಲೆ ಇರೋರು ಹೌದು ಮೇಡಮ್, ಹಾರ್ಟಿಗೆ, ಕಿಡ್ನಿಗೆ, ಬ್ರೈನಿಗೆ, ಕಣ್ಣಿಗೆ, ಸೊ ಅದು ಡಯಾಬಿಟಿಕ್ ರಿಲೇಟೆಡ್ ಡಿಸೀಸಸ್ ಅವೆಲ್ಲ ಬಹಳ ಡೇಂಜರ್ ಇದೆ ಸರ್. ದೀರ್ಘಕಾಲದ ಸಕ್ಕರೆ ಕಾಯಿಲೆ ಇದ್ರೂ ಹಾರ್ಟ್ ಅಟ್ಯಾಕಿಗೆ ಒಂದು ಫ್ಯಾಕ್ಟರ್. ಹೌದು, ಇದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್. ಈಗ ನೋಡ್ತೀವಿ ಯಾವ ರೀತಿ ನಮಗೆ ಶುಗರ್ ಅಂಶ ಹೇಗೆ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗುತ್ತೆ. ಅದೇ ಹೇಳಿದ್ನಲ್ಲ, ಶುಗರ್ ಕಂಟ್ರೋಲ್ ಆಗಿಲ್ಲ ಅಂದರೆ ಈ ಅಡ್ವಾನ್ಸ್ಡ್ ಗ್ಲೈಕೇಷನ್ ಅಂದರೆ ಇವೆಲ್ಲ ಮೆಡಿಕಲ್ ಟರ್ಮು, ಅವೆಲ್ಲ ಈ ರಕ್ತನಾಳದಲ್ಲಿ ಮತ್ತೆ ಈಗ ತೋರಿಸಿ ಅದೇ ರೀತಿ ಡಿಪಾಸಿಟ್ ಆಗ್ತಾ ಹೋಗುತ್ತೆ.